ಯಮ ನಿಯಮ ಆಸನ ಪ್ರಾಣಾಯಾಮಗಳು. ಆಯೋಗದ ಹೆಣ್ಣು ಮಕ್ಕಳ ಅಪ್ಪನಿಗೆ ನಾನು ಅಧ್ಯಾಪಕನಾಗಿದ್ದಾಗ ನನಗೆ ಗೌರವ. ಪ್ರೀತಿಸಿದವ ಸಿಕ್ಕದೇ ಇದ್ದಾಗ ಸಿಕ್ಕಿದವನನ್ನು ಪ್ರೀತಿಸುವುದು ದೊಡ್ಡ ಗುಣ. ಮನಸ್ಸಿಗೆ ಸದಾ ಸರ್ವದ ಶಕ್ತಿಯನ್ನು ನೀಡುವಂತಹ ಒಂದು ವೃತ್ತಿ ಅಂದರೆ ಅಧ್ಯಾಪಕ ವೃತ್ತಿ. ಅದು ಸತ್ಯ ಅಂತ ಹೇಳಲಿಕ್ಕೆ ನಾನು ಬಂದದ್ದು ಹೀಗೆ. ನಾವು ಕೊಡುವಂತಹ ಶಿಕ್ಷಣದಿಂದ ಮಕ್ಕಳ ಜ್ಞಾನದ ಮಟ್ಟ ಜಾಸ್ತಿ ಆಗ್ತದೆ. ನಾನು ಅಧ್ಯಾಪಕನಾಗಿದ್ದರಿಂದ ಹೇಳುವುದು ಅಂತೂ ಅನ್ನಿಸ್ಬೋದು. ಅತ್ಯಂತ ಮನಸ್ಸಿಗೆ ಸದಾ ಸರ್ವದ ಶಕ್ತಿಯನ್ನು ನೀಡುವಂತಹ ಒಂದು ವೃತ್ತಿ ಅಂದರೆ ಅಧ್ಯಾಪಕ ವೃತ್ತಿ. ಆದರೆ ಒಬ್ಬರು ಒಂದು B.Ed ಸ್ಟೂಡೆಂಟ್ಸ್ಗಳದ್ದೊಂದು ಸೆಮಿನಾರ್ ಇತ್ತು. ಅದಕ್ಕೆ ಹೋದಾಗ ಅಧ್ಯಾಪನ ನಮ್ಮ ವಿದ್ಯಾಕ್ಷೇತ್ರದ ವಿದ್ಯಾಧಿಕಾರಿಗಳು ಬಂದು ಅವ್ರ ಹತ್ರ ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದರು. ಬೇರೆ ಯಾವ ಕೆಲಸವೂ ಸಿಕ್ಕದೇ ಇದ್ದ ನೀವು ಅಧ್ಯಾಪನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಿ, ಎಲ್ಲರೂ ಅಷ್ಟೇ ಈಗಿನ ಅಧ್ಯಾಪಕರದ್ದು ಅಂತ ಸ್ವಲ್ಪ ಕೆಟ್ಟ ನುಡಿಗಳನ್ನು ಮಾತನಾಡಿ ಹೋದರು. ಆ ಕಾರ್ಯಕ್ರಮದಲ್ಲಿ ಒಬ್ಬರು ಅಧ್ಯಾಪಿಕೆ ಇದ್ದರು. ಸಂಜೆ ಹೊತ್ತಿನಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಒಂದು 10 ನಿಮಿಷ ಅವಕಾಶ ಕೊಟ್ಟಿದ್ದರು. ಅವರು ವೇದಿಕೆಯ ಮೇಲೆ ಬಂದು ಇಷ್ಟು ಹೇಳಿದರು. ಬೆಳಗ್ಗೆ ನಮ್ಮ ವಿದ್ಯಾಧಿಕಾರಿಗಳು ಬಂದಿದ್ದರು, ಅಧ್ಯಾಪಕರುಗಳೆಲ್ಲರದ್ದು ಕಥೆ ಏನಂದರೆ ಬೇರೆ ಏನೂ ಸಿಕ್ಕದೇ ಇದ್ದಾಗ ಅಧ್ಯಾಪನ ವೃತ್ತಿ ಸ್ವೀಕಾರ ಮಾಡಿದ್ದಾರೆ ಅಂತ. ಅದು ಸತ್ಯ ಅಂತ ಹೇಳಲಿಕ್ಕೆ ನಾನು ಬಂದದ್ದು ಹೀಗೆ. ನಾನು ಬೇರೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಮತ್ತೆ B.Ed ಮಾಡಿ ಅಧ್ಯಾಪಕಿ ಆದೆ. ಆದರೆ ನನ್ನ ಜೀವನದಲ್ಲಿ ಒಂದು ಸಿದ್ಧಾಂತ ಇಟ್ಟುಕೊಂಡಿದ್ದೆ ನಾನು. ಅದು ಯಾವುದು ಅಂತ ಕೇಳಿದರೆ, ಪ್ರೀತಿಸಿದವ ಸಿಕ್ಕದೇ ಇದ್ದಾಗ ಸಿಕ್ಕಿದವನನ್ನು ಪ್ರೀತಿಸುವುದು ದೊಡ್ಡ ಗುಣ ಅಂತ. ಹಾಗೆ ನಾನು ಅಧ್ಯಾಪನ ವೃತ್ತಿಯನ್ನು ಸ್ವೀಕಾರ ಮಾಡಿದ ನಂತರ ನನ್ನ 6 ವರ್ಷಗಳ ಅಧ್ಯಾಪನ ಕ್ಷೇತ್ರದಲ್ಲಿ ನಾನು ಮಾಡಿದಂಥ ಸಾಧನೆ ಅಂತ ಒಂದು 8-10 ಅಂಶಗಳನ್ನು ಹೇಳಿದರು. ಇಷ್ಟು ಮಾಡಿದ್ದರಿಂದ ಮಕ್ಕಳಿಗೆ ನನ್ನ ಬಗ್ಗೆ ಅತ್ಯಂತ ಗೌರವ ಹೊಂದಿದೆ. ಅದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಈ ವೃತ್ತಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಇದಕ್ಕೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಅವ್ರು ಹೇಳಿದರು. ಒಂದು ಭಾಗ ಇದಾದರೆ ಇನ್ನೊಂದು ಭಾಗ ಅಧ್ಯಾಪಕರಾಗಿ ನಾಳೆ ನಿಮಗೂ ಅನುಭವಕ್ಕೆ ಬರ್ಬೋದು, ಅನೇಕ ಜನ ಅಧ್ಯಾಪಕರಿಗೆ ಅನುಭವಕ್ಕೆ ಬಂದಿರಬಹುದು. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ. ಕಾರ್ಯಕ್ರಮ ಆದ ನಂತರ 2 ಜನ ಹೆಣ್ಣುಮಕ್ಕಳು ಓಡಿಕೊಂಡು ಬಂದರು ವೇದಿಕೆಗೆ. ಇಷ್ಟು ಎತ್ತರ ಇತ್ತು ವೇದಿಕೆ ಸಹ, ಸಭೆ ತುಂಬ ಹೊಡೆದಿತ್ತು. ಅವರು ಹಿಂದಿಂದ ಓಡಿಕೊಂಡು ಬಂದು ವೇದಿಕೆಯಿಂದ ಇಳಿತಾ ಇದ್ದ ಹಾಗೆ ಆ 2 ಹೆಣ್ಣು ಮಕ್ಕಳು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ನಾನು ಹೇಳಿದೆ, ಈಗಿನ ಈ 21ನೇ ಶತಮಾನದಲ್ಲಿ ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ, ಮತ್ತೆ ಬಗ್ಗುವುದು. ನಿಮಗೇನಾಗಿದೆ ಅಂತ ಕೇಳಿದೆ. ಅವ್ರು ಯಾವುದು ಕಿವಿಗೆ ಹಾಕೊಳ್ಳೇ ಇಲ್ಲ ಅದನ್ನು. ಅವರ ಕಣ್ಣಲ್ಲಿ ಒಂದು ರೀತಿಯ ಹೊಳಪಿತ್ತು. ಅವ್ರು ಹೇಳಿದ್ದಿಷ್ಟೇ, ಸರ್ ನಮ್ಮ ಅಪ್ಪನಿಗೆ ನೀವು ಅಧ್ಯಾಪಕರಾಗಿದ್ದೀರಂತ, ಅದಕ್ಕೋಸ್ಕರ ಅಂತ. ಆಯೋಗದ ಹೆಣ್ಣು ಮಕ್ಕಳ ಅಪ್ಪನಿಗೆ ನಾನು ಅಧ್ಯಾಪಕನಾಗಿದ್ದಾಗ ನನಗೆ ಗೌರವ. ಪ್ರಾಯಶಃ ಜಗತ್ತಿನಲ್ಲಿ ಯಾವ ವೃತ್ತಿಯವರಿಗೂ ಈ ಗೌರವ ಸಿಗಲಿಕ್ಕಿಲ್ಲ. ಈ ವೃತ್ತಿಗೆ ಅಷ್ಟು ಗೌರವ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ಕಣ್ಣ ಮುಂದೆ ಇರುವಂಥ ವಿದ್ಯಾರ್ಥಿಗಳ ಬರೇ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂಥದ್ದಲ್ಲ, ಅದರ ಜೊತೆಗೆ ನಮಗೆ ಅನೇಕ ಅಂಶಗಳಿದೆಯಲ್ಲ, ಭಾವನೆಗಳು. ಇವತ್ತು ಬಾಕಿಯೆಲ್ಲ ಹೇಳ್ತಾರೆ IQ EQ ತುಂಬ ಇದೆ, ಇಂಟೆಲಿಜೆನ್ಸ್ ಕೋಶಂಟು, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಕೆಲವು ಕ್ಯೂಗಳು ಹೊರಟೋಗಿದ್ದಾರೆ. ಒಂದು EQ ಇದೆ, ಇಮೋಷನಲ್ ಕೋಶಂಟು, ಒಂದು SQ ಇದೆ, ಸ್ಪಿರಿಚುವಲ್ ಕೋಶಂಟು. ಇದನ್ನು ಅರಳಿಸೋದಿಲ್ಲ. ಇದನ್ನು ಅರಳಿಸಬಹುದಾದ ಏಕೈಕ ವ್ಯಕ್ತಿ ಅಂದರೆ ಅಧ್ಯಾಪಕ. ಹಾಗಾಗಿ ಬರೇ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ನಮ್ಮ ಕೆಲಸ ಅಲ್ಲ, ಸಮಗ್ರ ವಿಕಾಸ ಅಂದರೆ ಇವತ್ತು ವಿಕಾಸಕ್ಕೆ ನಮಗೆ ಬೇಕಾಗುವಂಥದ್ದು 3 ಶಬ್ದಗಳು: ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಅಷ್ಟೇ ಅಲ್ಲ ಅಂತ ಭಾರತ ಹೇಳಿದೆ. ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದಿದೆ ಆತ್ಮ. ಈ ಆತ್ಮಿಕ ವಿಕಾಸ ಆದರೆ ಇಡೀ ಜಗತ್ತು ನನ್ನದು ಅಂತ ಒಪ್ಪುವಂಥ ಎತ್ತರಕ್ಕೆ ನಾವು ಏರಬಹುದು ಅಂತ ಭಾರತ ಕೊಟ್ಟದ್ದು ಅದನ್ನೇ. ಭಾರತ ಜಗತ್ತಿಗೆ ಏನು ಕೊಟ್ಟಿದೆ ಅಂತ ಹೇಳಿದರೆ, ವಿಕಾಸವಾದ ಅಂತ ಹೇಳಿದ ಕೂಡ ನಮಗೆ ನೆನಪಾಗೋದು ಡಾರ್ವಿನದ್ದು ದ ಥಿಯರಿ ಆಫ್ ಇವಲ್ಯೂಷನ್. ಆ ಥಿಯರಿ ಆಫ್ ಇವಲ್ಯೂಷನ್ನ ಫಸ್ಟ್ ಸೆಂಟೆನ್ಸ್ ಯಾವುದು?
ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರೆ. ಅಂದರೆ ಸಂಘರ್ಷ ಇದೆ. ಆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿಂದ ನೆಕ್ಸ್ಟ್ ಯಾವುದು? ಸರ್ವೈವಲ್ ಅಂದರೆ ಫಿಟ್ಟೆಸ್ಟ್, ತಾಕತ್ತಿದ್ದವು ಬದುಕುವುದು. ಭಾರತ ಹೇಳಿದ್ದಲ್ಲ, ಭಾರತ ಹೇಳಿದ್ದು, ಉಪನಿಷತ್ತುಗಳು ಹೇಳಿದ್ದು ಅದ್ಭುತವಾದ್ದು. ಏನೂ ಇಲ್ಲದೇ ಇದ್ದಾಗಲೂ ಏನೂ ಇತ್ತಲ್ಲ, ಅದನ್ನು ಶಕ್ತಿ ಅಂತ ಹೇಳಿ ಏನಾದ್ರು ಏನು ಬೇಕಾದ್ರೆ ಹೇಳಿ, ಭಗವಂತ ಅಂತಲೂ ಹೇಳಬಹುದು. ಆ ಭಗವಂತ ಏನೂ ಇಲ್ಲದಾಗ ಇದ್ದಂಥ ಒಂದು ಸ್ಥಿತಿ ಅವನಿಗೆ ಅನ್ನಿಸಿದಂತೆ, ನಾನೊಬ್ಬನೇ ಇದ್ದೇನೆ, ಒಳ್ಳೆಯದಾಗುವುದಿಲ್ಲ, ಇದು ಏಕೋಹಂ ಬಹುಸ್ಯಾಂ, ಒಂದಿದ್ದದ್ದು ಅನೇಕ ಆಗಬೇಕು. ಅನೇಕ ಹೇಗಾಯಿತು, ವಿಸ್ತಾರ ಹೇಗಾಯಿತು, ವಿಕಾಸ ಹೇಗಾಯಿತು ಅಂತ ಹೇಳಿದರೆ, ಮೊದಲ ವಾಕ್ಯ ಆತ್ಮನಃ ಆಕಾಶ ಸಂಭೂತ, ಮೊತ್ತ ಮೊದಲು ಹುಟ್ಟಿಕೊಂಡದ್ದು ಆಕಾಶ ಅಂತೆ. ಆಕಾಶಕ್ಕೆ ಒಂದೇ ಗುಣ, ಶಬ್ದ ಗುಣ ಮಾತ್ರ. ಆಕಾಶಾತ್ ವಾಯು, ಅಲ್ಲಿಂದ ಗಾಳಿ, ಗಾಳಿಗೆ ಎರಡು ಗುಣ, ಶಬ್ದ ಸ್ಪರ್ಶ. ವಾಯೋರ್ ಅಗ್ನಿ, ಅಲ್ಲಿಂದ ಬೆಂಕಿ ಅಗ್ನಿ, ಅಗ್ನಿಗೆ ಮೂರು ಗುಣ, ಸ್ಪರ್ಶ ಕೇಳುವಂಥದ್ದು, ಕಣ್ಣಿಗೆ ಕಾಣ್ತದೆ ದೃಶ್ಯ. ಅಗ್ನೇರಾಪ, ಅಲ್ಲಿಂದ ನೀರು, ನೀರಿಗೆ ಈ ಮೂರು ಗುಣಗಳ ಜೊತೆಗೆ ರುಚಿ. ವಾಟರ್ ಈಸ್ ಕಲರ್ಲೆಸ್, ಟೇಸ್ಟ್ಲೆಸ್ ಆ್ಯಂಡ್ ಓಡರ್ಲೆಸ್, ಕೆಮಿಸ್ಟ್ರಿ ಮಾರ್ಕ್ಸ್ ಹೇಳೋದು. ಆ ಟೇಸ್ಟ್ಲೆಸ್ನೆಸ್ ಯಾವುದುಂಟು ಅದು ರುಚಿಯಿಂದ ಹೇಳುವಂಥದ್ದು. ಅಧ್ಯ ಪೃಥ್ವಿ, ಅಲ್ಲಿಂದ ಈ ಮಣ್ಣು, ಮಣ್ಣಿಗೆ ಈ ಮೂರು ಗುಣಗಳ ಜೊತೆ ನಾಲ್ಕನೆಯದು, ಐದನೆಯದು ಪರಿಮಳ. ಪೃಥಿವ್ಯಾ ಔಷಧೀಭ್ಯ, ಎಲ್ಲ ಸಸ್ಯ ಸಂಪತ್ತು. ಆ ಸಸ್ಯ ಸಂಪತ್ತಿನಿಂದ ಜಗತ್ತಿಗೆ ಬೇಕಾದ ಅನ್ನ, ಔಷಧೀಭ್ಯ ಅನ್ನ. ಅನ್ನದ ಕೊನೆಗೆ ಪುರುಷ ಹುಟ್ಟಿಕೊಂಡದ್ದು. ಅಂದರೆ ಚರಾಚರ ಸೃಷ್ಟಿಯಲ್ಲಿರುವಂಥ ಎಲ್ಲವನ್ನೂ ಅದರಲ್ಲಿ ಭಗವದ್ ಅಂಶವನ್ನು ಕಾಣುವಂಥ ದೃಷ್ಟಿ ಮನುಷ್ಯನದ್ದು. ಅದು ವಿಕಾಸ ಆಗಬೇಕಾದರೆ ಆ ರೀತಿಯ ಶಿಕ್ಷಣ ಬೇಕು. ಈ ದೇಶದಲ್ಲಿ ಆ ರೀತಿಯ ಶಿಕ್ಷಣ ಇತ್ತು, ಇವತ್ತು ಅದರಲ್ಲೇನೋ ಕೊರತೆ ಇದೆಯಾ ಅಂತ ಅನ್ನಿಸ್ತದೆ. ಉಳಿದದ್ದೆಲ್ಲದರ ಜೊತೆಗೆ ಒಟ್ಟು ಮೌಲಿಕ ವಿಕಾಸ ಅದಾಗಬೇಕು ಅಂತಿದ್ದರೆ ಅದಕ್ಕೆ ಬೇಕಾದ ಶಿಕ್ಷಣವು ಸಿಕ್ಕಬೇಕು. ಈ ದೇಶದಲ್ಲಿ ಅದಕ್ಕೆ ಬೇಕಾದ ಶಿಕ್ಷಣ ಸಿಗ್ತಾ ಇತ್ತು. ಮೊನ್ನೆ ಜೂನ್ 21ನೇ ತಾರೀಕಿಗೆ ನಮ್ಮ ಭಾರತದ ಸಾಧನೆಗಳನ್ನು ನೆನಪು ಮಾಡಿದರೆ 1-2 ಗಂಟೆ ಹೇಳುವಂಥ ಸಾಧನೆಗಳಿದೆ. ಅದರಲ್ಲಿ ಒಂದು ಸಾಧನೆ ಜೂನ್ 21ರಂದು ಈ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ 4 ವರ್ಷ ಹಿಂದೆ ಹೋಗಿದ್ದರು. ಹೋದಾಗ ಹೀಗೆ ಮಾತನಾಡುವಾಗ ಭಾರತದ ಕೊಡುಗೆ ಜಗತ್ತಿಗೆ ಏನು ಅಂತ ಕೇಳಿದರೆ ಯೋಗ ಅಂತ ಹೇಳಿ ಬಂದರು. ಆ ಹೇಳಿ ಬಂದ 3-4 ತಿಂಗಳೊಳಗೆ ಜಗತ್ತಿನ 170 ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳು ಒಪ್ಪಿ UN ನಿರ್ಣಯ ತಗೊಂಡಿತ್ತು. ಜೂನ್ 21 ದ ಲಾಂಗೆಸ್ಟ್ ಡೇ ಆಫ್ ದಿ ಇಯರ್, ಅದನ್ನು ಯೋಗ ದಿನ ಅಂತ ಆಚರಿಸಬೇಕು ಅಂತ. ಇವತ್ತು ಜಗತ್ತು ಜೂನ್ 21ನೇ ತಾರೀಕಿನ ದಿವಸ ಯೋಗ ದಿನ ಅಂತ ಆಚರಿಸ್ತಾರೆ. ಯೋಗ ದಿನದ ದಿವಸ ಆಚರಿಸಲಿಕ್ಕಿರುವಂಥಲ್ಲ, ಅದು ಯೋಗ ದಿನದ ದಿವಸ ನೆನಪು ಮಾಡಿ ಹೆಚ್ಚು ಮಾಡಲಿಕ್ಕಿರುವಂಥದ್ದು, ಜೀವನ ಪರ್ಯಂತ ಆಚರಣೆ ಮಾಡಬೇಕಂಥದ್ದು. ಆದರೆ ದುರದೃಷ್ಟ ಏನು ಅಂತ ಹೇಳಿದರೆ, ಯೋಗ ಎಂಬ ಶಬ್ದಕ್ಕೆ ಇವತ್ತು ಸಾಮಾನ್ಯ 4-6 ಆಸನಗಳು ಸ್ವಲ್ಪ ಪ್ರಾಣಾಯಾಮ ಮಾಡಿದರೆ ಯೋಗ ಆಯಿತು ಅಂತ ತಿಳ್ಕೊಂಡಿದ್ದೇವೆ ನಾವು. ಆದರೆ ಯೋಗವನ್ನು ಜಗತ್ತಿಗೆ ಕೊಟ್ಟಂಥ ಪತಂಜಲಿ ಮಹರ್ಷಿಗಳು ಹೇಳಿದ್ದು ಯೋಗಕ್ಕೆ 8 ಅಂಗಗಳು ಅಂತ. ಆ 8 ಅಂಗಗಳು ಯಾವುದು? ಮೊದಲನೇ 2 ಶಬ್ದಗಳಿದ್ದರೆ ಗಾಬರಿ ಆಗಬಹುದು. ಮೊದಲನೇ 2 ಅಂಗಗಳಲ್ಲಿ ಮೊದಲನದ್ದು ಯಮ. ಯಮ ಅಂತ ನಮಗೇನ ಹೇಳಬೇಕು ನೆನಪಾಗೋದು ಬೇಡ ಇದ್ದವನದು. ಎರಡನೇದ್ದು ನಿಯಮ, ಅದು ಬೇಡ. ಯಾಕಂದರೆ ನಾವು ಎಲ್ಲಿ ದಾರಿಯಲ್ಲಿ ಹೋಗುವಾಗಲೂ ಒನ್ ವೇ ಅಂತ ಇರುವಲ್ಲಿ ಆಚೆ ಈಚೆ ಪೊಲೀಸ್ನವ್ರು ಯಾರು ಇಲ್ಲದ್ರೆ ನಾವು ಹೋಗ್ತೇವೆ ನಾವು. ಯಾಕಂದರೆ ನಿಯಮ ಉಲ್ಲಂಘನೆ ಮಾಡೋದೇ ನಿಯಮಕ್ಕೋಸ್ಕರ. ಎರಡನೇದು ಯಮ ನಿಯಮ, ಆಮೇಲೆ ಬರ್ತದೆ ಆಸನ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಯೋಗಕ್ಕೆ 8 ಅಂಗಗಳು. ಆ 8 ಅಂಗಗಳಲ್ಲಿ 3 ಅಂಗಗಳು ಅದು ಸ್ವಲ್ಪ ಕಷ್ಟದ್ದು, ಹಾಗಾಗಿ ಅದನ್ನು ಯಾರು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಅನುಭವಿಸಲಿಕ್ಕೆ ಸಾಧ್ಯ ಇದ್ದರೆ ಅನುಭವಿಸ್ಬೋದು. ಧಾರಣ ಧ್ಯಾನ ಮತ್ತು ಸಮಾಧಿ ಮೊದಲಿನ 4 ಅದನ್ನು ಯಾರು ಬೇಕಾದರೂ ಸ್ವಲ್ಪ ಪ್ರಯತ್ನ ಮಾಡಿದರೆ ಮಾಡಬಹುದು. ಯಮ ನಿಯಮ ಆಸನ ಪ್ರಾಣಾಯಾಮಗಳು. ಹಾಗಾಗಿ ಒಂದು ಬಾಹ್ಯ, ಇನ್ನೊಂದು ಆಂತರಿಕ. ಈ ಬಾಹ್ಯ ಯಮ ನಿಯಮ ಆಸನ ಪ್ರಾಣಾಯಾಮಗಳಾದರೆ ಧಾರಣ ಧ್ಯಾನ ಸಮಾಧಿಗಳು ಸ್ವಲ್ಪ ಅಂತರ್ಮುಖಿಯಾಗಿರುವಂಥದ್ದು. ಅದಕ್ಕೆ ಬೇಕಾದಂಥ ಬ್ರಿಡ್ಜಿಂಗ್ ಅದು ಮಧ್ಯದಲ್ಲಿ ಇರುತ್ತೆ. ಅದಕ್ಕೆ ಸಮಾಹಾರ ಪ್ರತ್ಯಾಹಾರ ಅಂತ ಹೆಸರು. ಪ್ರತ್ಯಾಹಾರವು ಸ್ವಲ್ಪ ಕಷ್ಟದ್ದೇ. ಆಸನ ಪ್ರಾಣಾಯಾಮಗಳನ್ನು ಇವತ್ತು ನಮಗೆ ಕಲಿಸಲಿಕ್ಕೆ ಬೇಕಾದಂಥ ಸಂಸ್ಥೆಗಳಿದೆ. ಆದರೆ ಈ 8 ಅಂಗಗಳು ನಿಂತಿರುವುದು ಮೊದಲ 2 ಅಂಗಗಳಲ್ಲಿ, ಯಮ ಮತ್ತು ನಿಯಮಗಳಲ್ಲಿ. ಆ ಯಮ ನಿಯಮಗಳು
ಭಾರತೀಯ ಸಂಸ್ಕೃತಿಯ ಚಿಂತನೆಯ ಮೂಲ ಆಧಾರ ಜೀವನ ಮೌಲ್ಯಗಳು. ಅದರಲ್ಲಿಯೂ ಪ್ರಾರಂಭ ಯಮಗಳು ಅಂತ ನಾವು ಯಾವುದನ್ನು ಹೇಳ್ತೇವೆ ಅದನ್ನು ಸೋಷಿಯಲ್ ವ್ಯಾಲ್ಯೂಸ್ ಅಂತ ಹೇಳಿದರು, ಸಾಮಾಜಿಕ ನಿಯಮಗಳು. ಆ ಸಾಮಾಜಿಕ 5 ನಿಯಮಗಳು ಯಾವುದಂದರೆ, ನಮ್ಮಲ್ಲಿ ನಾವು ಅದನ್ನು ವಿಕಾಸ ಮಾಡಿ ನಮ್ಮ ಮಕ್ಕಳಲ್ಲಿ ಅದು ಪ್ರತಿಬಿಂಬಿತ ಆಗುವಂತೆ ಮಾಡಬೇಕಾದಂಥ ಹೊಣೆಗಾರಿಕೆ ಹೊತ್ತಿದ್ದೇವೆ ನಾವು. ಮೊದಲನೇ ಯಮ ಅಂದರೆ ಅಹಿಂಸಾ, ಎರಡನೆಯದು ಸತ್ಯ, ಮೂರನೆಯದ್ದು ಅಸ್ತೇಯ, ನಾಲ್ಕನೆಯದ್ದು ಬ್ರಹ್ಮಚರ್ಯ, ಐದನೆಯದ್ದು ಅಪರಿಗ್ರಹ. ಇದು ಇಷ್ಟನ್ನು ಸೇರಿಸಿ ಯಮ ಅಂತ ಹೇಳಿದ್ದು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಯಮಾಹ. ಸ್ವಲ್ಪ ಇದನ್ನು ವಿವರಿಸಬೇಕಾಗ್ತದೆ. ಅಹಿಂಸೆ ಅಂದ್ರೇನು? ಸಾಮಾನ್ಯವಾಗಿ ನಮಗೆ ಅರ್ಥ ಕಲಿಸಿಕೊಡುವಾಗ ಸಣ್ಣ ಮಕ್ಕಳಿಗೆ ಕಲಿಸಿದ್ದಾರೆ. ಯಾರಾದರೂ ಒಂದು ಕೆನ್ನೆಗೆ ಕೊಟ್ಟರೆ ಏನು ಮಾಡಬೇಕು? ಇನ್ನೊಂದು ಕೆನ್ನೆ ಕಲಿಸಿಕೊಟ್ಟದ್ದು ಇನ್ನೊಂದು ಕೆನ್ನೆ ತೋರಿಸಬೇಕು. ಇನ್ನೊಂದು ಕೆನ್ನೆ ತೋರಿಸುವಾಗ ಆ ಕೆನ್ನೆಗೂ ಪೆಟ್ಟು ಕೊಟ್ಟರೆ ಮತ್ತೆ ಹೋಗಬೇಕು, ಮೊದಲು ಹೋಗಬೇಕಲ್ಲ, ಆ ಎರಡನೇದಕ್ಕೆ ಕಾಯಿದೆ. ಅಹಿಂಸೆ ಅಂತ ಹೇಳಿದರೆ ಅದಲ್ಲ. ಪೆಟ್ಟು ಕೊಟ್ಟವನಿಗೆ ಪೆಟ್ಟು ಕೊಡುವುದು ಅದು ಹಿಂಸೆ ಆಗುವುದಿಲ್ಲ. ಅಕಸ್ಮಾತ್ ಒಂದು ಕೆನ್ನೆಗೆ ಏಟು ಕೊಟ್ಟಾಗ ನನಗೆ ಅವನನ್ನು ಎದುರಿಸುವ ತಾಕತ್ತಿಲ್ಲದರೆ ಓಡಬೇಕು, ಅದು ಬುದ್ಧಿವಂತಿಕೆ. ಓಡುವುದು ಸೋತಲ್ಲ, ಕೃಷ್ಣನ ಹಾಗೆ. ಕೃಷ್ಣನನ್ನು ಆಕ್ರಮಣ ಮಾಡಬೇಕು ಅಂತ ಜರಾಸಂಧ ಸೈನ್ಯ ಕಳಿಸುವಾಗ ಕೃಷ್ಣ ಮಥುರದಿಂದ ಇಡೀ ಪಟ್ಲಾನು ಕರ್ಕೊಂಡು ದ್ವಾರಕ್ಕೆ ಹೋಗ್ತಾನೆ. ಹಾಗಾಗಿ ಕೃಷ್ಣನನ್ನು ಹೇಳಿ ಅಂತ ಹೇಳುವವರು ಇದ್ದಾರೆ. ಕೃಷ್ಣನಿಗೆ ಒಂದು ಹೆಸರದೆ, ರಣಛೋಡ ದಾಸ್ ಅಂತ, ಯುದ್ಧ ಬಿಟ್ಟು ಓಡಿದವ ಅಂತ. ಅವ ಬಿಟ್ಟು ಓಡಿದ್ಯಾಕಂದರೆ ಬೇರೆಯವರಿಗೆ ತೊಂದರೆ ಆಗಬಾರ್ದು, ತೊಂದರೆ ಆಗಬೇಕಾದ್ರೂ ಜರಾಸಂಧನಿಗೆ ಮಾತ್ರ. ಅವನನ್ನು ಕೊಲ್ಲಬೇಕಾದ್ರೆ ಒಬ್ಬನೇ ತಾಕತ್ತಿರುವ, ಹಾಗಾಗಿ ಅವನನ್ನು ಕರ್ಕೊಂಡು ಅವನನ್ನು ಕೊಂದ ಕಥೆ ನೀವು ಓದಿರ್ಬೋದು. ಮಾಡಬೇಕಾದ್ದು ಯಾರಾದರೂ ನಮಗೆ ಹಿಂಸೆ ಮಾಡಲಿಕ್ಕೆ ಬಂದರೆ ಅವರಿಗೆ ಹೇಗೆ ಉತ್ತರ ಕೊಡಬೇಕು ಅದನ್ನು ಯೋಚನೆ ಮಾಡೋದಕ್ಕೋಸ್ಕರ ವಾಪಸ್ ಹೋಗ್ಬೋದು. ಸಾಮರ್ಥ್ಯ ಉಂಟು ಅಂತ ಇಟ್ಟುಕೊಳ್ಳಿ. ಸಾಮರ್ಥ್ಯ ಉಂಟು ಅಂತ ಇಟ್ಟುಕೊಂಡ್ರೆ ಅಹಿಂಸೆ ಅರ್ಥ ಆಗಬೇಕು ಅಂತಿದ್ದರೆ ಒಂದು ಕೆನ್ನೆಗೆ ಏಟು ಕೊಟ್ಟಾಗ ಇನ್ನೊಂದು ತೋರಿಸಬೇಕು. ತೋರಿಸುವಾಗ ಅವ ಪೆಟ್ಟು ಕೊಡಲಿಕ್ಕೆ ಬಂದರೆ ಭಗವಂತ ನಮಗೂ ಕೈ ಕೊಟ್ಟಿದ್ದಾನಲ್ಲ, ಒಂದು ಕೈಯಿಂದ ಹಿಡ್ಕೊಳ್ಬೇಕು. ಅವನ ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡಬೇಕು, ಬಲಗೈ ಫ್ರೀ ಉಂಟಲ್ಲ. ಇದ್ದ ಶಕ್ತಿಯನ್ನೆಲ್ಲ ಹಾಗೆ ಅವನ ಕೆನ್ನೆ ಹತ್ತಿರದವರೆಗೆ ತಂದು ಪೆಟ್ಟು ಕೊಡದೆ ಹೋಗುವಂತ ಬಿಡುವುದು. ಇದು ಅಹಿಂಸೆ. ಪೆಟ್ಟು ತಿಂದು ಓಡುವುದಲ್ಲ, ತಾಕತ್ತಿದ್ರೆ ಆ ಸ್ಥಿತಿಗೆ ಹೋಗಬೇಕು. ಆದರೆ ಬರೀ ನೋವು ಅಂತ ಹೇಳಿದರೆ ಶಾರೀರಿಕ ನೋವು ಮಾತ್ರ ಅಲ್ಲ, ಎಲ್ಲ ನೋವುಗಳೇ. ಕೆಲವೊಮ್ಮೆ ಒಬ್ಬ ದರೋಡೆಗೋಳ ಮನೆಯೊಳಗೆ ನುಗ್ಗಿದಾಗ ಮನೆಯ ಯಜಮಾನ ಎಚ್ಚರ ಆದಾಗ ಇವನಿಗೆ ಓಡಬೇಕಿತ್ತಲ್ಲ, ಓಡಬೇಕಾದ್ರೆ ಕೈಯಲ್ಲಿ ಖಡ್ಗ ಇತ್ತು, ಒಂದು ಕೊಟ್ಟ ಇವನು ಈ ಮನೆ ಯಜಮಾನಿಗೆ. ಅದರ ಮಧ್ಯದಲ್ಲಿ ಜನ ಸೇರಿದರೆ ಇವನನ್ನು ಹಿಡ್ಕೊಂಡು ಜೈಲಿಗೆ ಹಾಕಿದ ನಂತರ ಅವನಿಗೆ 6 ವರ್ಷ ಶಿಕ್ಷೆ ಅಂತ ಹೇಳಿದೆ. 6 ವರ್ಷಗಳ ನೀವು ಬಂದಾಗ ಯಾರಿಗೆ ಇವ ಪೆಟ್ಟು ಕೊಟ್ಟಿದ್ದಾನೋ ಅವನ ಖಡ್ಗದಲ್ಲಿ ತುಕ್ಕು ಹಿಡಿದ ಖಡ್ಗ ಆದದ್ದರಿಂದ ಕಾಲಿನಲ್ಲಿ ಸೆಪ್ಟಿಕೆಲ್ಲಾಗಿ ಡಾಕ್ಟರ್ ಅವನ ಕಾಲನ್ನು ಆಪರೇಷನ್ ಮಾಡಬೇಕಾಗಿತ್ತು. ಕಾಲನ್ನು ಆಪರೇಷನ್ ಮಾಡಿದ್ದು ಕೇಳಿದ್ರು ನಾವು ಕೇಳ್ತಾನಂತೆ, ಏನಾಯಿತು? ಡಾಕ್ಟ್ರು ಕಾಲು ಕತ್ತರಿ. ಅವರಿಗೆ ಎಷ್ಟು ಶಿಕ್ಷೆ ಕೊಟ್ಟರು? ಇವನ ಪ್ರಶ್ನೆ. ಇವನಿಗೆ ಗಾಯ ಮಾಡಿದ್ದಕ್ಕೆ 6 ವರ್ಷ ಶಿಕ್ಷೆ ಆದರೆ ಕಾಲು ಕತ್ತರಿಸಿದರೆ ಎಷ್ಟು ಕೊಡಬೇಕು? ಅದಕ್ಕೆ ಉತ್ತರ ಕೊಟ್ಟರಂತೆ, ಅವರಿಗೆ 25,000 ರೂಪಾಯಿ ಫೀಸ್ ಕೊಟ್ಟರು ಅಂತ. ಅದೇ ಇವನಿಗೆ ಗಾಬರಿ, ನಾನು ಪೆಟ್ಟು ಮಾತ್ರ ಕೊಟ್ಟದ್ದು, ನನಗೆ ಶಿಕ್ಷೆ, ಅವ್ರು ಕಾಲೇ ಕತ್ತರಿಸಿದ್ರೆ ಅವ್ರಿಗೆ 25,000. ಇದೇಂತ ನ್ಯಾಯ? ಅದೇ ನ್ಯಾಯ. ಅಲ್ಲಿ ಕಾಲು ಕತ್ತರಿಸುವುದು ಹಿಂಸೆ ಅಲ್ಲ, ಅದು ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಮಾಡಬೇಕನ್ನೋ ಒಂದು ಪ್ರಕ್ರಿಯೆ. ಹಾಗಾಗಿ ಇಂಜೆಕ್ಷನ್ ಕೊಡುವಾಗ ಆಗೋದು ಅದು ಹಿಂಸೆ ಅಲ್ಲ, ಅದರ ಉದ್ದೇಶ ಬೇರೆ ಉಂಟು. ಹಾಗಾಗಿ ಈ ಹಿಂಸೆ ಹಿಂದೆ ಯಾವ ಉದ್ದೇಶ ಉಂಟು ಅದನ್ನು ಅರ್ಥ ಮಾಡಿಕೊಂಡು ಅದು ಹಿಂಸೆಯೋ ಅಹಿಂಸೆಯೋ ಅಂತ ಲೆಕ್ಕ ಹಾಕೋದು. ಅದು ಶರೀರದ್ದಾಯಿತು. ಮನಸ್ಸಿನ ಹಿಂಸೆ ಅದಕ್ಕಿಂತ ದೊಡ್ಡದು. ಇವತ್ತು ನಮ್ಮ ತಥಾಕಥಿತ ಬುದ್ಧಿಜೀವಿಗಳಲ್ಲಿ ಹೇಳ್ತಾರಲ್ಲ ಅನೇಕ ಶಬ್ದಗಳನ್ನು, ಆ ಶಬ್ದಗಳಿಗೆ ತುಂಬ ನೋವಾಗ್ತದೆ. ದೇಶವನ್ನು ಟುಕಡೆ ಮಾಡ್ತೇವೆ ಅಂತ ಮಾತನಾಡ್ತಾರೆ. ಎಷ್ಟು ಲಕ್ಷಾಂತರ ಜನರಿಗೆ ನೋವಾಗ್ತದೆ. ಅದು ಹಿಂಸೆ. ಮನಸ್ಸಿಗೆ ಆಗುವ ನೋವು ಹಿಂಸೆ, ಬುದ್ಧಿಗೆ ಆಗುವ ನೋವು ಅದು ಹಿಂಸೆ. ಹಾಗಾಗಿ ಅಹಿಂಸೆ ಅಂತ ಹೇಳಿದರೆ ಯಾವುದ್ಯಾವುದು ಅನ್ಯಾಯಗಳುಂಟು ಅದನ್ನು ಇಲ್ಲದಂತೆ ಮಾಡುವುದು ಅದು ಅಹಿಂಸೆ. ಹಿಂಸೆ ಮಾಡಿದ್ದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತದೆ.
ಎರಡನೇದು ಸತ್ಯ, ಅದು ಬಹಳ ಕಷ್ಟದ್ದು. ಇವತ್ತು ಈ ಮೊಬೈಲು ಕೈಗೆ ಬಂದ ನಂತರ ಯಾರ ಹತ್ರ ಆದರೂ ಒಂದು ಪ್ರಶ್ನೆ ಕೇಳಿ, ಈ ಮೊಬೈಲ್ನಲ್ಲಿ ನೀವು ಎಲ್ಲಿದ್ದೀರಿ ಅಂತ ಕೇಳಿದ ಪ್ರಶ್ನೆಗೆ ಸಾಮಾನ್ಯವಾಗಿ ಪ್ರಶ್ನೆ ಹೇಳ್ತಾರಲ್ಲ, ನೀವು ಎಲ್ಲಿದ್ದೀರಿ ಅಂತ. ನಾನು ಒಂದು ಸತ್ಯವು ಸುಳ್ಳು ಹೇಳಲಿಲ್ಲ ಅಂತ ಹೇಳುವವರಿದ್ದರೆ ಒಂದು ಹೇಳಿದ್ದಾರೆ, ಎಲ್ಲಿದ್ದೀರಿ ಅಂತ ಕೇಳುವಾಗ ಮನಸ್ಸಿಗೆ ಒಂದು ಉತ್ತರ ಕೊಡ್ತಾರೆ. ಸತ್ಯ ಎಂಬುದರ ಅರ್ಥ ಯಾವುದೇ ಕಾರಣಕ್ಕೋಸ್ಕರ ಸುಳ್ಳಿನ ದಿಕ್ಕಿಗೆ ಸತ್ತಿರಬಾರದು. ಮಹಾಭಾರತದ ಕಥೆಯ ಕೇಳಿದ್ದೇವೆ ನಾವು. ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದು ಅಶ್ವತ್ಥಾಮ ಸತ್ತ ಅಂತ ಹೇಳುವಂಥ ಧರ್ಮರಾಯನ ಹತ್ರ ಹೇಳಿದ್ದಕ್ಕೆ ನಮ್ಮ ಪೂರ್ವಜರು ಹೇಳಿಬಿಟ್ಟಿದ್ದಾರೆ, ಧರ್ಮರಾಜನ ರಥ ಹವರ್ ಕ್ರಾಫ್ಟಿನ ಹಾಗೆ 8 ಇಂಚು ಮೇಲೆ ಹೋಗ್ತಾ ಇತ್ತಂತೆ. ಆದರೆ ಅಶ್ವತ್ಥಾಮ ಹದೋಹದ ಅಂತ ಹೇಳಿದ ನಂತರ ಆನೆ ಅಂತ ಹೇಳುವಾಗ ಕೃಷ್ಣ ಶಂಖ ಊದಿದ, ಆದರೆ ಅದು ಸುಳ್ಳಾಗಿತ್ತು, ಅಂದರೆ ಸುಳ್ಳಿನ ಪ್ರಭಾವ ಇತ್ತು ಅದರ ಮೇಲೆ. ಅದಕ್ಕೋಸ್ಕರ ಧರ್ಮರಾಯನ ರಥ ಅಲ್ಲಿಂದ ನೆಲದ ಮೇಲೆ ಹೋಗಲಿಕ್ಕೆ ಶುರುವಾಯಿತು ಅಂತ. ಯಾವುದೇ ಕಾರಣಕ್ಕೋಸ್ಕರ ಸುಳ್ಳು ಹೇಳಬಾರದು. ಅಸ್ತೇಯ, ಕದಿಯದೇ ಇರುವುದು. ಇವತ್ತು ಆ ಶಬ್ದ ಉಪಯೋಗಿಸಲಿಕ್ಕೆ ಧೈರ್ಯ ಇಲ್ಲ. ಇವತ್ತು ಕದಿಯದೇ ಇರುವವರು ಯಾರಿದ್ದಾರೆ ಅಂತ ಹೇಳಿದರೆ, ಕದ್ದದರಿಂದ ಏನಾಗುತ್ತದೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ರೋಚಕ ಉದಾಹರಣೆ ಹೇಳಿದ್ದಾರೆ. ಒಬ್ಬ ಸಂತ ಇದ್ದಾರೆ. ಆ ಸಂತನಿಗೆ ಕೆಲಸ ಏನಂದರೆ ತಿರುಗಾಡ್ತಾ ಹೋಗುದು, ಯಾವ್ದಾರು ಒಂದು ಊರಿನಲ್ಲಿ ನಿಂತು ಒಂದು 5-6 ದಿವಸ ಪ್ರವಚನ ಮಾಡೋದು, ಮತ್ತೆ ಮುಂದೆ ಹೋಗುದು. ಒಂದು ಊರಿನಲ್ಲಿ ಅವನನ್ನು ಒಂದು ಮನೆಯಲ್ಲಿ, ಒಳ್ಳೆ ಶ್ರೀಮಂತರ ಅರಮನೆ ಆಗಿರೋ ಮನೆಯಲ್ಲಿ ಉಳಿಸಿಕೊಂಡ್ರು. 4-5 ದಿವಸ ಪ್ರವಚನವೂ ಆಯಿತು. ಕೊನೆಯ ದಿವಸ ಪ್ರವಚನ ಮುಗಿಸಿ ಅವರು ಹೋದ ನಂತರ ಇವರ ಮನೆಯನ್ನು, ಅವರ ವಸತಿಯನ್ನು ಸರಿ ಮಾಡಬೇಕಲ್ಲ. ಸರಿ ಮಾಡಲಿಕ್ಕೆ ಬಂದಾಗ ಒಂದು ಆಶ್ಚರ್ಯ ಆಯಿತು ಅವರಿಗೆ. ಅಲ್ಲಿ ಒಂದು ಹೊಸ ರೀತಿಯ ಒಂದು ಬೆಲೆ ಬಾಳುವ ಒಂದು ವಾಚಿತ್ತು, ಗಡಿಯಾರ ಸಣ್ಣದು, ಅದು ಕಾಣಾಯಿತು. ಈ ಸಾಧು ತಗೊಂಡು ಹೋಗಲಿಕ್ಕಿಲ್ಲ. ಮತ್ತೆ ಎಲ್ಲಿ ಹೋಗಿತ್ತು ಅಂತ ಚರ್ಚೆ ಆಯಿತು. ಮತ್ತೆ ಬಿಟ್ಟರು, ಸಿಗಲಿಲ್ಲ. 2 ದಿವಸ ಆದ ನಂತರ ಆ ಸಾಧು ವಾಪಸ್ ಬರ್ತಾರಂತೆ. ಸಂತರು ಇದೇ ಮನೆಗೆ ಬಂದು ಕೇಳ್ತಾರೆ, ನನ್ನ ಕೊನೆಯ ದಿವಸ ನನಗೆ ನೀವು ಭಿಕ್ಷೆ ಕೊಡಿಸಿದ್ದೀರಲ್ಲ, ಯಾರ ಮೂಲಕ ಕೊಡಿಸಿದ್ದು? ಸ್ವಲ್ಪ ಅವರನ್ನು ಹೋಗಿ ಅಧ್ಯಯನ ಮಾಡಿ ಏನಾಗಿದೆ ಅಂತ ಸ್ವಲ್ಪ ಕೇಳಿ ಅಂತ. ಇವರು ಹೋದರು. ದೊಡ್ಡ ಆಫೀಸರ್, ಸರ್ಕಾರಿ ಅಧಿಕಾರಿ. ಮಾತಿನಲ್ಲಿ ಮಾತಾಡ್ತಾ ನೀವು ಮೊನ್ನೆ ಬಂದಿದ್ರಿ, ಒಳ್ಳೆಯ ಭಿಕ್ಷೆ, ತುಂಬ ಉತ್ಕೃಷ್ಟವಾದಂತಹ ಬೆಲೆ ಬಾಳುವಂತಹ ಹಣ್ಣು ಇತ್ಯಾದಿಯೆಲ್ಲ ಕೊಟ್ಟಿದ್ದಿರಿ, ಆಮೇಲೆ ಭಿಕ್ಷೆಯಲ್ಲಿ ಒಂದು ಕವರು ಇಟ್ಟಿದ್ರಿ ನೀವು, ಇದೆಲ್ಲ ಎಲ್ಲಿಂದ ಅಂತ ಆ ಆರ್ಥಿಕ ಮೂಲ ಯಾವುದು ಅಂತ ಕೇಳಿದ್ದಕ್ಕೆ ಅವರು ಹೆಮ್ಮೆಯಿಂದ ಹೇಳಿದ್ರಂತೆ. ಏನಿಲ್ಲ, ಆ ದಿವಸ ನಿಮ್ಮ ಮನೆಗೆ ಬರಬೇಕು ಅಂತ ಹೊರಡುವಾಗ ಒಬ್ಬರು ಬಂದಿದ್ದರು. ಅವರ ಒಂದು ಪೇಪರಿಗೆ ಸಿಗ್ನೇಚರ್ ಆಗಬೇಕಿತ್ತು. ನಾನು ಹೇಳಿದೆ 3 ದಿವಸ ಬಿಟ್ಟು ಬನ್ನಿ ಅಂತ. ಆ 3 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದಕೊಳ್ಳಿ ಅವರು ಸಣ್ಣ ಒಂದು ಕವರ್ ತೆಗೆದು ಬೇಂಜಿನ ಮೇಲೆ ಇಟ್ಟರು. ಅದರಲ್ಲಿ ಒಂದು 20,000 ರೂಪಾಯಿ ಹಣ ಇತ್ತು. ನಾನು ದಸ್ತಖತ್ ಹಾಕಿ ಕೊಟ್ಟುಬಿಟ್ಟೆ. ಅನಾಯಾಸವಾಗಿ ಹಣ ಬಂದಿದ್ದಲ್ಲ, ಅದನ್ನು ತಗೊಂಡು ನಾನು ಇದನ್ನು ಕೊಟ್ಟೆ ಅಂತ. ಅದನ್ನು ಬಂದು ಸಂತರ ಹತ್ರ ಹೇಳಿದರಂತೆ. ಆಗ ಸಂತರು ಹೇಳ್ತಾರಂತೆ, ಅದೇ ತೊಂದರೆ ಆದದ್ದು, ನಾನು ಇಷ್ಟರವರೆಗೆ ಯಾವುದೇ ವಸ್ತುವನ್ನು ಕದ್ದವನಲ್ಲ. ಆದರೆ ಮೊನ್ನೆ ಹೋಗುವಾಗ ಈ ವಾಚ್ ನನ್ನ ಜೋಡಿಗೆ ತನ್ನಷ್ಟಕ್ಕೆ ಬರುವುದಿಲ್ಲಲ್ಲ, ನಾನು ತೆಗೆದು ಹಾಕಿರಬೇಕು. 2 ದಿವಸ ಆಗುವಾಗ ತಿಂದ ಅನ್ನ ಎಲ್ಲ ಕರಗಿ ಹೋಯ್ತಲ್ಲ. ಆಮೇಲೆ ಈ ವಾಚ್ ನೋಡುವಾಗ ಇದು ನನ್ನದಲ್ಲ ಅಂತ ಬಂತು. ಅದಕ್ಕೋಸ್ಕರ ಇದನ್ನು ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ. ಹಾಗೆ ನನಗೆ ಮನಸ್ಸು ಬರಲಿಕ್ಕೆ ಕಾರಣ ಅಂದರೆ ನಾನು ಯಾರೋ ಕದ್ದ ಅನ್ನವನ್ನು ತಿಂದದ್ದರಿಂದ ನನಗೆ ಈ ಗುಣ ಬಂತು ಅಂತ. ಕದಿಯೋದು ಬೇರೆಯವರು ಕದ್ದದ್ದನ್ನು ನಾನು ತಿಂದರೂ ನನಗೆ ತೊಂದರೆ ಆಗ್ತದೆ ಅಂತ ಅರ್ಥ. ಇದನ್ನು ಈ ದೇಶದಲ್ಲಿ ಇವತ್ತು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹಣ ಕೊಡಬೇಕು ಅಂತ ಕೇಳೋ ಜನರಿದ್ದಾರೆ. ಒಂದು ಪೇಪರಿಗೆ ಸಿಗ್ನೇಚರ್ ಆಗಬೇಕಾದ್ರೆ ಅದಕ್ಕೆ ಹಣ ಕೊಡಬೇಕು ಅಂತ ಹೇಳೋರಿದ್ದಾರೆ. ಇದೆಲ್ಲ ಕದಿವಿಗೆ ಇನ್ನೊಂದು ಮೂಲ ಅಷ್ಟೇ. ಅದು ಕೊಟ್ಟು ಆ ಮೂಲ ಇದ್ದರೆ ಸಮಾಜಕ್ಕೆ ಹಾನಿ ಆಗ್ತದೆ. ಸುಳ್ಳು ಹೇಳಿದರೂ ಹಾನಿ ಆಗ್ತದೆ, ಹಿಂಸೆ ಮಾಡಿದರೂ ಆಗ್ತದೆ, ಕದ್ದರೂ ಆಗ್ತದೆ. ಹಾಗೆ ಅದರ ಮುಂದಿನದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಎಂಬ ಶಬ್ದಕ್ಕೆ ತುಂಬ ದೊಡ್ಡ ಅರ್ಥ ಉಂಟು. ಆದರೆ ನಮ್ಮ ಸಾಮಾನ್ಯ ಪಕ್ಕನೆ ಬ್ರಹ್ಮಚರ್ಯ ಎಂಬ ಶಬ್ದಕ್ಕೆ ಅರ್ಥ ಯಾರಾದರೂ ಕೇಳಿದರೆ ಒಂದೇ ಹೇಳೋದು, ಗಂಡಿಗೆ ಹೆಣ್ಣನ್ನು ನೋಡುವಾಗ ಅಥವಾ ಹೆಣ್ಣಿಗೆ ಗಂಡನ್ನು ನೋಡುವಾಗ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆಗಳು ಬರ್ತದಲ್ಲ, ಆ ಭಾವನೆಗಳು ಪ್ರಕೃತಿ ಸಹಜವಾದ ಭಾವನೆಗಳು. ಆ ಪ್ರಕೃತಿ ಸಹಜವಾದ ಭಾವನೆಗಳನ್ನು ಉದಾತ್ತೀಕರಿಸಬೇಕು. ಒಂದು ಹೆಣ್ಣನ್ನು ನೋಡಿದಾಗ ಆ ಹೆಣ್ಣಿನಲ್ಲಿ ಯಾವ ವ್ಯಕ್ತಿಯ ತಾಯಿಯ ಮುಖ ಕಾಣುತ್ತದೋ ಆ ತಾಯಿಯ ಮುಖ ಕಂಡಾಗ ಈ ವಿಕೃತ ಭಾವನೆಗಳು ಬರುವುದಿಲ್ಲ.
ಆ ರೀತಿ ಕಾಣಬೇಕಾದ್ರೆ ಆ ಎತ್ತರಕ್ಕೆ ಹೋಗಬೇಕಲ್ಲ. ವಿವೇಕಾನಂದರ ಜೀವನದಲ್ಲಿ ಒಂದು ಸುಂದರ ಘಟನೆ ಹೇಳ್ತಾರೆ. ಅವರು ಅಮೆರಿಕದಲ್ಲಿ ಇದ್ದಾಗ ಅವರ ಮಾತು, ಅವರ ದೇಹ, ಅವರ ರೂಪ ಇದೆಲ್ಲ ನೋಡಿ ಅಮೆರಿಕದ ಒಬ್ಬಳು ಹೆಣ್ಣು ಮಗಳಿಗೆ ಅನ್ನಿಸಿತಂತೆ ವಿವೇಕಾನಂದರನ್ನು ಮದುವೆ ಆಗಬೇಕು ಅಂತ. ಮತ್ತು ಅಮೆರಿಕದ ಜನರು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಅವರೆಲ್ಲ. ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ನಲ್ಲಿ ಏನು ಮಾತನಾಡಿದರು, ಆ ಹೆಣ್ಣು ಮಗಳು ಬಂದು ಹೇಳಿದ್ರು ನಿಮಗೂ ನನಗೂ ಮದುವೆ ಆಗಬೇಕು ಅಂತ. ವಿವೇಕಾನಂದ ನಗನಗ್ತ ಹೇಳಿದ್ರಿ ಯಾಕೆ ಅಂತ. ಕಾರಣ ಇಷ್ಟೇ, ನೀವು ಸ್ಫುರದ್ರೂಪಿಗಳು, ನಾನು ಹೆಣ್ಣು ಮಗಳು ಬಹಳ ಚೆಂದ ಇದ್ದೇನೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ಬುದ್ಧಿವಂತರು ಹೌದು, ಬಹಳ ಬೌದ್ಧಿಕ ಸ್ತರ ನಿಮ್ಮದು ಬಹಳ ಎತ್ತರ. ನಮ್ಮಿಬ್ಬರ ಮದುವೆ ಆದರೆ ನಮಗೂ ಹುಟ್ಟುವ ಮಗು ಅತ್ಯಂತ ಬುದ್ಧಿವಂತ ಸ್ಫುರದ್ರೂಪಿ ಮಗು ಆಗ್ಬೋದಲ್ಲ, ಆ ಆಸೆ ಇರುವುದು ಅಂತ. ಅದಕ್ಕೆ ವಿವೇಕಾನಂದ ಏನಂತ ಹೇಳಿದ್ರಂತೆ, ಅದರಲ್ಲಿ ಮೊದಲನೇದಂತೂ ಆಗುವುದಿಲ್ಲ ಯಾವುದು ಮದುವೆ. ಯಾಕಂದರೆ ನಾನು ಭಾರತೀಯ ಸಂಸ್ಕೃತಿಯಲ್ಲಿ ಸನ್ಯಾಸಿಗಳು ಮದುವೆ ಆಗುವ ಪ್ರಶ್ನೆ ಇಲ್ಲ, ಹಾಗಾಗಿ ಮದುವೆ ಆಗುವುದಿಲ್ಲ. ಆದರೆ ಎರಡನೆಯದ್ದು ಆಗಬಹುದು. ಅವಳಿಗೆ ಗಾಬರಿ ಆಯಿತು. ಹೇಗೆ ಅಂತ ಕೇಳಿದರೆ ವಿವೇಕಾನಂದರು ಬಗ್ಗಿ ಆಕೆಯ ಕಾಲು ಮುಟ್ಟಿ ಹೇಳಿದರಂತೆ, ನಾನು ನಿಮ್ಮನ್ನು ಅಮ್ಮ ಅಂತ ಸ್ವೀಕರಿಸಿ ಆಯ್ತು, ಇನ್ನೇನಾಗಬೇಕು. ಈ ರೀತಿ ಹೇಳಬೇಕಾದ್ರೆ ಎಷ್ಟು ಎತ್ತರಕ್ಕೆ ಹೋಗಬೇಕು. ಆ ಎತ್ತರದ ಸ್ಥಿತಿ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ಬೋದಲ್ಲದೆ ಬೇರೆ ಕಡೆಯಲ್ಲಿ ಸಿಗಲಿಕ್ಕಿಲ್ಲ. ರಾಮಕೃಷ್ಣ ಪರಮಹಂಸರು ತಮ್ಮ ಪತ್ನಿಯಲ್ಲಿಯೇ ತಾಯಿಯನ್ನು ಕಂಡವರು. ಹೆಣ್ಣನ್ನು ನೋಡಿದಾಗ ಹೆಣ್ಣಿನ ಬಗ್ಗೆ ಈ ರೀತಿಯ ಉದಾತ್ತ ಭಾವನೆಗಳನ್ನು ಸೃಷ್ಟಿ ಮಾಡುವಂತಹ, ಉದಾತ್ತ ಭಾವನೆಗಳನ್ನು ಅರಳಿಸುವಂತಹ ಶಿಕ್ಷಣ ಬೇಕು. ಅಕಸ್ಮಾತ್ ನಮ್ಮ ಶಿಕ್ಷಣದಲ್ಲಿ ಅದಿಲ್ಲದಿದ್ದರೆ, ಶಿಕ್ಷಣ ಕೂಡ ಅಧ್ಯಾಪಕರಾಗಿ ನಾವು ನಮ್ಮ ಮಕ್ಕಳಲ್ಲಿ ಈ ಭಾವನೆಗಳನ್ನು ಅರಳಿಸಲಿಕ್ಕೆ ಏನಾದರೂ ಕೆಲಸ ಮಾಡಬೇಕು. ಕೊನೆಯದು ಅಪರಿಗ್ರಹ ಅಂದರೆ ನನ್ನ ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳಿದ್ದರೆ ಅದನ್ನು ಡಿಸ್ಪೋಸ್ ಮಾಡಬೇಕಷ್ಟೆ. ಒಂದು ಮನೆಯಲ್ಲಿ ದೊಡ್ಡ ದೊಡ್ಡ ಕೊಪ್ಪರಿಗೆ 50-60 ಕಿಲೋ ಅಕ್ಕಿ ಬೇಯಿಸುವಂಥ ಪಾತ್ರೆಗಳಿತ್ತಂತೆ. ಯಾರೊಬ್ಬರು ಹಿರಿಯರ ಆ ಮನೆಗೆ ಹೋದಾಗ ಕೇಳಿದ್ರು ಇದೆಲ್ಲ ಯಾಕೆ ಅಂತ. ಅವ್ರು ಹೇಳಿದರು, ನಮ್ಮ ಮನೆಯಲ್ಲಿ ಹಿಂದೆ ಒಂದು 25 ವರ್ಷ ಹಿಂದೆ ಪ್ರತಿ ವರ್ಷ ಸಿಂಹ ಮಾಸದಲ್ಲಿ ಒಂದು ಧರ್ಮದ ಊಟ ಅಂತ ಆಗ್ತಾ ಇತ್ತು. ಸಾವಿರಾರು ಜನ ಬಂದು ಊಟ ಮಾಡ್ತಾಯಿದ್ರು. ಈ ಪಾತ್ರೆಗಳಲ್ಲಿ ಅನ್ನ ಸಾಂಬಾರು ಇತ್ಯಾದಿ ಬೇಯಿಸಿ ಬಡಿಸುವಂಥ ಪದ್ಧತಿ ಇತ್ತು ಅಂತ. ಈಗ ಆಗುವುದಿಲ್ಲ ಅಂತ. ಆಗ ಆ ಬಂದ ಹಿರಿಯರು ಹೇಳಿದ್ರಂತೆ, ನೋಡಿ ಆ ವಸ್ತುಗಳುಂಟಲ್ಲ ಅದಕ್ಕೆ ಜೀವಶಕ್ತಿ ಇದೆ, ಗೊತ್ತಿರಲಿ. ಅದನ್ನು ಮನೆಯಲ್ಲಿ ಉಪವಾಸ ಹಾಕಬಾರದು. ವರ್ಷಕ್ಕೊಂದು ಸರ್ತಿ ಆದರೆ ಅದನ್ನು ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಡಬೇಕಂದ್ರೆ ಇಟ್ಟು ಆಹಾರ ತಯಾರು ಮಾಡಬೇಕು. ಆಗುವುದಿಲ್ಲ ಅಂದರೆ ಆ ರೀತಿ ಮಾಡುವ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅಲ್ಲಿ ಕಳಿಸಿಕೊಡಬೇಕು. ನಿಮ್ಮಲ್ಲಿ ಅಂಥ ಕ್ಷೇತ್ರಗಳು ಇಲ್ಲ. ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ವರ್ಷಕ್ಕೆ 4-6 ಬಾರಿ ದೊಡ್ಡ ದೊಡ್ಡ ಸಮಾರಾಧನೆ, ಹಾಗಾಗಿ ಇದನ್ನು ಕಳಿಸಿಕೊಡಿ ಅಂತ ಕಳಿಸಿಕೊಟ್ಟರು. ಕಳಿಸಿಕೊಟ್ಟ ನಂತರ ಅವರಿಗೆ ಬಹಳ ಅವರ ಆರ್ಥಿಕ ಸ್ಥಿತಿ ಮೇಲೆ ಹೋಯಿತು ಅಂತ ಹೇಳ್ತಾರೆ. ಅಪರಿಗ್ರಹ ಅಂದರೆ ಅಷ್ಟೇ, ನಮಗೆ ಉಪಯೋಗಕ್ಕೆ ಇಲ್ಲದಿರುವಂಥದ್ದು ಯಾವುದಿದ್ರೂ ಅದನ್ನು ಯಾರಿಗೆ ಬೇಕೋ ಅವರಿಗೆ ಕೊಡಬೇಕು, ಸ್ಟೋರ್ ಮಾಡಿ ಬಿಡುವುದಲ್ಲ. ಆದರೆ ನಮ್ಮ ದುರದೃಷ್ಟ, ನಮ್ಮ ಇವತ್ತಿನ ಅಡ್ವರ್ಟೈಸ್ಮೆಂಟು ನಮ್ಮನ್ನು ಆ ರೀತಿ ಮಾಡಿ ಬಿಡುವುದಿಲ್ಲ. ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಬೋರ್ಡ್ ಇತ್ತು, ಈಗ ಬೋರ್ಡ್ ಕಾಣಲಿಲ್ಲ. ನಾನು ಮೊದಲ ವಾಕ್ಯ ಇತ್ತು ಬೈ 2 get 1 ಫ್ರೀ. ಎರಡನೇ ವಾಕ್ಯ ಬೈ 3 get 2 ಫ್ರೀ. ಮೂರನೇ ವಾಕ್ಯ ಬೈ 4 get 4 ಫ್ರೀ. ಯಾರೋ ಒಬ್ಬ ಅಲ್ಲಿಂದ ಇಳಿದು ಬಂದಾಗ ಅವನ ಸ್ನೇಹಿತರು ಸಿಗ್ತಾರಂತೆ. ಏನು ಅಂತ ಕೇಳಿದ್ರು, ಇಲ್ಲ ನಾವು ಆ ಬೋರ್ಡ್ ನೋಡಲು ಬೈ 4 get 4 ಫ್ರೀ, ಹಾಗಾಗಿ ಹೋದ್ದು. ನಿಮಗದರ ಅವಶ್ಯಕತೆ ಇತ್ತ? ನನಗೆ ಅವಶ್ಯಕತೆ ಇರಲಿಲ್ಲ, ಆದರೆ 4 ಫ್ರೀ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಹೋಗಿ ತಗೊಂಡದ್ದು ಅಲ್ಲ. ಮೊದಲನೇದು ನಮಗೆ ಬೇಕು ಅಂತ ಅವಶ್ಯಕತೆ ಇದೆಯಾ, ಇದ್ದರೆ ಕೊಂಡುಕೊಳ್ಳೋದ್ರಲ್ಲಿ ತಪ್ಪಲ್ಲ. ಹೆಚ್ಚಿದ್ದರೆ ಅದನ್ನು ಡಿಸ್ಪೋಸ್ ಮಾಡಬೇಕು. ಹಾಗೆ ಮಾಡಿದ್ದರಿಂದ ಸಾಮಾಜಿಕ ನೀತಿ ಉಳಿಯುತ್ತದೆ. ಹಾಗಾಗಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ಯಮಾಹ ಅಂತ ಹೇಳುವಂಥದ್ದು ಸೋಷಿಯಲ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ಗಳನ್ನು ಮಕ್ಕಳಲ್ಲಿ ಅರಳಿಸುವಂಥ ಪ್ರಕ್ರಿಯೆ ನಮ್ಮ ಪಾಠದ ಮಧ್ಯದಲ್ಲೇ ಮಾಡಬೇಕಾಗ್ತದೆ. ಯಾವುದೇ ಪಾಠದ ಇದ್ದರೂ ಆ ಪಾಠದ ಮಧ್ಯೆ ಮಾಡಬಹುದು. ಸ್ವಲ್ಪ ನಾವು ನಮ್ಮ ಮೈಂಡ್ ಅಪ್ಲೈ ಮಾಡಬೇಕಾಗ್ತದೆ. ಎರಡನೇದು ಇಂಡಿವಿಜುವಲ್ ವ್ಯಾಲ್ಯೂಸ್, ವ್ಯಕ್ತಿಗತವಾಗಿ. ಆ ಇಂಡಿವಿಜುವಲ್ ವ್ಯಾಲ್ಯೂಸಿನಲ್ಲಿ ಮೊದಲನದ್ದು ನಿಯಮಗಳು, ಶೌಚ, ಕ್ಲೆನ್ಲಿನೆಸ್.
ಕ್ಲೆನ್ಲಿನೆಸ್ನಲ್ಲಿ ಎರಡು ರೀತಿಯ ಶೌಚ, ಒಂದು ಬಾಹ್ಯ, ಇನ್ನೊಂದು ಆಂತರಿಕ. ಬಾಹ್ಯ ಶೌಚ ಸರಿ ಇಲ್ಲದಿದ್ದರೆ ನನಗೆ ಕಷ್ಟ ಆಗಬಹುದು, ಜನರು ದೂರದಿಂದ ಹೋದಾಗ. ಆದರೆ ಆಂತರಿಕ ಶೌಚ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಮಾಜಕ್ಕೆ ಹಾನಿ ಆಗ್ತದೆ. ಬಾಹ್ಯ ಶೌಚವನ್ನು ಸರಿ ಮಾಡಲಿಕ್ಕೆ, ಬಾಹ್ಯ ಕೊಳೆಯನ್ನು ತೊಳಿಲಿಕ್ಕೆ ನೀರು ಸಾಬೂನು ಸಾಕಾಗ್ತದೆ. ಆಂತರಿಕ ಕೊಳೆಯನ್ನು ತೊಳಿಲಿಕ್ಕೆ ಅದಕ್ಕೆ ಒಂದೇ ದಾರಿ, ಒಂದಂದರೆ ಭಗವತ್ ಚಿಂತನ. ಭಗವತ್ ಚಿಂತನ ಅಂದರೆ ಯಾವುದೋ ಒಂದು ವಿಗ್ರಹ ಅಂತ ಅರ್ಥ ಅಲ್ಲ. ಕೆಲವರು ವಿಗ್ರಹ ಆರಾಧಕರು ಇರುವುದಿಲ್ಲ, ಆದರೆ ಯಾವುದೋ ತತ್ವವನ್ನು ಆರಾಧನೆ ಮಾಡ್ತಾರಲ್ಲ. ಏನಿಲ್ಲ, ಸೂರ್ಯ ಕಾಣ್ತಾನೆ, ಆ ಸೂರ್ಯನನ್ನು ನೆನಪು ಮಾಡಿ ಕಣ್ಣು ಮುಚ್ಚಿದರೂ ಸಾಕು. ಒಳಗೆ ಆ ಸೂರ್ಯನನ್ನು ಪ್ರತಿಷ್ಠೆ ಮಾಡಿ ಒಳಗಣ್ಣಿನಿಂದ ನೋಡಬೇಕು. ಈ ಒಳಗಣ್ಣಿಂದ ನೋಡುವುದು ಭಾರತೀಯ ಸಂಸ್ಕೃತಿ. ನಾವು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೋಸ್ಕರ ಹೋಗ್ತೇವೆ. ಹೋದಾಗ ಏನು ಮಾಡ್ತೇವೆ ಅಂತ ಕೇಳಿದರೆ ಎಲ್ಲರೂ ಹೇಳೋ ಉತ್ತರ ಒಂದೇ. ಹೋದರು, ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಬಂದರು, ಭಗವಂತನನ್ನು ನೋಡಿದರು, ನೋಡಿ ಎರಡೂ ಕೈ ಮುಚ್ಚಿದರು, ಎರಡೂ ಕೈ ಜೋಡಿಸಿದರು, ಆಮೇಲೆ ಕಣ್ಣು ಮುಚ್ಚಿದರು. ಹೋದ್ದು ಯಾಕೆ? ದೇವರ ದರ್ಶನಕ್ಕೆ. ಮಾಡಿದ್ದೆಂಥದ್ದು? ಕಣ್ಣು ಮುಚ್ಚಿದ್ದು. ಇದು ಭಾರತದಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ಹೊರಗಿನ ಕಣ್ಣು ಮುಚ್ಚಿದಾಗಲೂ ನಮಗೆ ಕಾಣುತ್ತದೆ. ಹೊರಗಿನ ಕಣ್ಣು ಚರ್ಮಚಕ್ಷು ಆದರೆ ಒಳಗಿನ ಕಣ್ಣುಗಳು ಮೊದಲನದು ಮನೋಚಕ್ಷು, ಮನಸ್ಸಿಗೆ ಕಾಣುತ್ತದೆ. ಎರಡನೆಯದು ಜ್ಞಾನಚಕ್ಷು. ನಾವು ಕೊಡುವಂತಹ ಶಿಕ್ಷಣದಿಂದ ಮಕ್ಕಳ ಜ್ಞಾನದ ಮಟ್ಟ ಜಾಸ್ತಿ ಆಗ್ತದೆ. ಅದು ಜ್ಞಾನಚಕ್ಷು. ಕಣ್ಣು ಮುಚ್ಚಿದಾಗ ಕೆಲವು ಭಾವನೆಗಳೆಲ್ಲ ಬರ್ತದೆ, ಪ್ರಶ್ನೆಗಳಿಗೆ ಉತ್ತರ ಕೆಲವೊಮ್ಮೆ ಸಿಕ್ಕುವುದಿಲ್ಲ. ಸಿಕ್ಕದೇ ಇದ್ದಾಗ ಹೀಗೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಆ ಉತ್ತರ ಕಣ್ಣು ಮುಂದೆ ಕಾಣುತ್ತದೆ. ಅದಕ್ಕೆ ದಿವ್ಯ ಚಕ್ಷು, ಜ್ಞಾನಚಕ್ಷು ಕಾರಣ. ಅದಕ್ಕಿಂತ ಎತ್ತರದ್ದು ಅದು. ಈಗ ನಾವೆಲ್ಲ ಏನಾದರೂ ಬರೀಬೇಕು ಅಂದರೆ ಬರೀಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಆದರೆ ಕೆಲವರು 4-6 ವಾಕ್ಯ ಬರೆದರೆ ಸಾಕು, ಅದಕ್ಕೆ ಪದ್ಯ ರೂಪ ಬರ್ತದೆ. ಆ ಪದ್ಯ ರೂಪ ಬರಲಿಕ್ಕೆ ಕಾರಣ ಅವರ ತಪಸ್ಸು. ಆ ತಪಸ್ಸಿನ ಕಾರಣಕ್ಕೋಸ್ಕರ ಅವರಿಗೊಂದು ಹೊಸ ಕಣ್ಣು, ದಿವ್ಯ ಚಕ್ಷು. ಈ ದೇಶದಲ್ಲಿ ನಮ್ಮ ವೇದ ಉಪನಿಷತ್ತುಗಳೆಲ್ಲ ಈ ದಿವ್ಯ ಚಕ್ಷುಗಳ ಕಾರಣಕ್ಕೋಸ್ಕರ ಹುಟ್ಟಿಕೊಂಡದ್ದು, ಬರೆದದ್ದಲ್ಲ. ಅವರ ತಪಸ್ಸಿನ ಕಾರಣಕ್ಕೋಸ್ಕರ ಅವರಿಗೆ ಕಂಡದ್ದು. ಹಾಗಾಗಬೇಕು ಅಂತಿದ್ದರೆ ಆಂತರಿಕ ಶುಚಿತ್ವ. ಆಂತರಿಕ ಶುಚಿತ್ವದಿಂದ ನನಗೆ ಮಾತ್ರ ಲಾಭ ಆಗುವುದಲ್ಲ, ಅದರ ಪರಿಣಾಮವಾಗಿ ಸಮಾಜಕ್ಕೆ ಲಾಭ ಆಗ್ತದೆ. ಆದರೆ ಸಮಾಜಕ್ಕೆ ಲಾಭ ಆಗಲಿಕ್ಕೆ ಮೂಲ ಕಾರಣ ನಾನಾದ್ದರಿಂದ ನನ್ನನ್ನು ನಾನು ಸರಿಪಡಿಸೋದಕ್ಕೋಸ್ಕರ ಮೊದಲನೇದು ಶುಚಿತ್ವ, ಎರಡನೇದು ಸಂತೋಷ. ಬಹಳ ಕಷ್ಟದ ಕೆಲಸ ಇದೆ, ಬಹಳ ಬೇಗ ಸಿಟ್ಟು ಬರ್ತದೆ. ನನಗೆಲ್ಲಿಗೋ ರೈಲಿನಲ್ಲಿ ಪ್ರಯಾಣ ಮಾಡಬೇಕು, ಒಂದು 2 ದಿವಸ 24-36 ಗಂಟೆ ಪ್ರಯಾಣ ಮಾಡಬೇಕು. ರೈಲ್ವೆ ಸ್ಟೇಷನಿಗೆ ಹೋಗ್ತಾನೆ. ಹೋದ ಕೂಡಲೇ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಈ ರೀತಿ ನಾನು ಹೋಗಬೇಕಾದ ಟ್ರೈನ್ನ ನಂಬರ್ ಹೇಳಿ ಅದು 3 ಗಂಟೆ ಲೇಟ್ ಅಂತ. ಈ 3 ಗಂಟೆ ಲೇಟ್ ಅಂತ ಹೇಳಿದ ಕೂಡಲೇ ಏನಾಗ್ತದೆ, ಏಕದಮ್ ನಾನು ಸಮಯಕ್ಕೆ ಸರಿ ಮುಟ್ಟಿದ್ದೆ, ನೀನು 3 ಗಂಟೆ ಲೇಟ್ ಅಂತ ಹೇಳಿದ ಕೂಡಲೇ ಶುರುವಾಯಿತು. ಮತ್ತು ಶುರುವಾದ ಪರಿಣಾಮ ಕೇಂದ್ರವನ್ನು ಬೈಲಿಕ್ಕೆ ಶುರು ಮಾಡಿದ್ದು, ರೈಲ್ವೆ ಮಿನಿಸ್ಟರ್ಸ್ನ ಬೈದರು, ರೈಲ್ವೆ ಇಲಾಖೆಯಲ್ಲರೂ ಎಲ್ಲರನ್ನೂ ಬೈಲಿಕ್ಕೆ ಶುರು ಮಾಡಿದ್ದೆವು. ಅದರ ಬದಲು 3 ಗಂಟೆ ಲೇಟ್ ಆಯಿತಲ್ಲ, ಒಳ್ಳೆಯದಾಯಿತು. ಅಲ್ಲೊಂದು ವೆಯ್ಟಿಂಗ್ ರೂಮ್ ಉಂಟಲ್ಲ, ಆ ವೆಯ್ಟಿಂಗ್ ರೂಮಿಗೆ ಹೋಗಿ ಕಳೆದ 15 ದಿವಸದಲ್ಲಿ ನಾನು ಏನೇನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತ ಸ್ವಲ್ಪ ಸ್ಮರಣೆ ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ತನ್ನಷ್ಟಕ್ಕೆ ಸಂತೋಷ ಆಗೋದಿಲ್ಲ. ಆ 3 ಗಂಟೆಯನ್ನು ಬೇರೆ ಯಾರಿಗೂ ಸರಿಪಡಿಸಲಿಕ್ಕೆ ಆಗೋದಿಲ್ಲ. ನಾನೇ ಸರಿಪಡಿಸುವುದೇ ಹೇಗೆ ಮಾಡಬಹುದು? ನನ್ನ ಮನಸ್ಸನ್ನು ಸಂತೋಷದ ಕಡೆಗೆ ತಿರುಗಿಸಬೇಕು. ಆ ಸಂತೋಷ ಸಿಕ್ಕುವುದು ಯಾವಾಗ? ಯಾವಾಗ ನಾವು ಒಳ್ಳೆಯ ಅಂಶಗಳನ್ನು ಯೋಚನೆ ಮಾಡ್ತೇವೋ ಆಗೆಲ್ಲ ಸಂತೋಷವೇ ಆಗ್ತದೆ. ಎಷ್ಟೇ ಕಷ್ಟ ಇರಲಿ, ಒಳ್ಳೆಯ ಅಂಶಗಳು, ಆ ಕಥೆ ಕೇಳಿದಾಗಲೇ ಒಂದು ರೀತಿ ಮನಸ್ಸಿನಲ್ಲಿ ಆನಂದ. ಆನಂದಕ್ಕಿಂತ ಹೆಚ್ಚಾಗಿ ಆ ಭಾವನೆಗಳುಂಟಲ್ಲ, ಅದು ನಮ್ಮ ಮಟ್ಟವನ್ನು ಜಾಸ್ತಿ ಮಾಡ್ತದೆ. ಸಂತೋಷ ಬೇರೆ ಕಡೆಯಿಂದ ಸಿಕ್ಕುವುದಲ್ಲ, ನಾವೇ ಮಾಡಿಕೊಳ್ಳೋದು. ಹಾಗಾಗಿ ನಾನು ಎಲ್ಲೆಲ್ಲಿ ಸಮಯ ಸಿಗ್ತದೆ ಆ ಸಮಯ ಸಿಕ್ಕಿದಾಗ ಒಳ್ಳೆಯದರ ಕಡೆಗೆ ನನ್ನ ದೃಷ್ಟಿಯನ್ನು ತೆಕ್ಕೊಂಡು ಹೋಗುವಂಥ ಒಂದು ಶಿಕ್ಷಣ ನನಗೆ ನಾನೇ ಕೊಟ್ಟುಕೊಂಡ್ರೆ ಅದರಿಂದ ಆಗುವ ಲಾಭ ಅದನ್ನು ಯಾರಿಗೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂತೋಷ ಅದು ಬರಬೇಕು ನನಗೆ. ಮೂರನೇದು ತಪಸ್ಸು. ತಪಸ್ಸು ಅಂದರೆ ಕಾಡಿನಲ್ಲಿ ಕೂತ್ಕೊಂಡು ಮೂಗಿನ ಮೇಲೆ ಬೆರಳಿ ಇಟ್ಟು ಒಂದೇ ಶಬ್ದವನ್ನು 1008 ಸರ್ತಿ ಹೇಳೋದು ಅಷ್ಟೇ ತಪಸ್ಸಲ್ಲ, ಅದೂ ತಪಸ್ಸೆ. ಆದರೆ ತಪಸ್ಸೆಂಬ ಶಬ್ದದ ಅರ್ಥ, ತಪಸ್ಸೆಂಬ ಶಬ್ದದ ಅರ್ಥ ತಾನು ಮಾಡಬೇಕಾದ ಕೆಲಸವನ್ನು ಶ್ರದ್ಧಾ ಭಕ್ತಿಗಳಿಂದ ಪ್ರಾಮಾಣಿಕವಾಗಿ ಮಾಡೋದು. ನಮ್ಮ ಒಬ್ಬರು ಸ್ನೇಹಿತರು ಅಧ್ಯಾಪಕರು, ಇಂಗ್ಲೀಷ್ ಅಧ್ಯಾಪಕರಿದ್ದರು. ಅವರು ಪಾಠ ಮಾಡುವ ಶೈಲಿಯ ಬಗ್ಗೆ ಅವರ ವಿದ್ಯಾರ್ಥಿ ಅವರು ಹೇಳಿದ ಕಥೆ. ಇದರಲ್ಲಿ ಒಂದು 25 ವರ್ಷ ಹಿಂದಿನ ಕಥೆ, ಇವತ್ತಿನದ್ದಲ್ಲ.
ಆ ವಿದ್ಯಾರ್ಥಿಯವರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಇಂಗ್ಲೀಷ್ ಮೇಷ್ಟ್ರಿದ್ರು ಅದ್ಭುತ ವ್ಯಕ್ತಿ. ಏನಪ್ಪ ಅವ್ರದ್ದು ವಿಶೇಷತೆ? ಏನಿಲ್ಲ, ಅವರು ಇಂಗ್ಲೀಷ್ ಪೊಯೆಟ್ರಿ ಪಾಠ ಮಾಡ್ತಾರೆ ಅಂತ ಅವರು ಒಳಗೆ ಬರುವಾಗಲೇ ಗೊತ್ತಾಗ್ತದೆ ನಮಗೆ ಅಂತ. ಹೇಗೆಂದರೆ ಅವರು ಬರೀ ಡಸ್ಟರ್ ಚಾಕ್ ಹಿಡ್ಕೊಂಡು ಬಂದರೆ ಆ ದಿವಸ ಪೊಯೆಟ್ರಿಯಿಂದಲೇ ಲೆಕ್ಕ. ಬೇರೆ ಪಾಠ ಮಾಡಬೇಕಾದ್ರೆ ಟೆಕ್ಸ್ಟ್ ಪುಸ್ತಕ ಬೇಕು. ಅಷ್ಟು ಮಾತ್ರ ಅಲ್ಲ, ಅವರು ಪಾಠ ಹೇಗೆ ಮಾಡ್ತಾ ಇದ್ರಂದರೆ ಆ ಪದ್ಯದ ಒಂದು ಮಧ್ಯದ ಒಂದು ಸಾಲು ಬರೀತಿದ್ರಂತೆ ಬೋರ್ಡ್ನಲ್ಲಿ ಬರೆದು ಓದಿ ಅಂತ ಹೇಳ್ತಿದ್ರು. ಒಂದು 4-6 ಜನ ಮಕ್ಕಳು ಓದಿದ ನಂತರ ಒಬ್ಬನನ್ನು ಎಬ್ಬಿಸಿ ನಿಲ್ಲಿಸಿ ಹೇಳ್ತಿದ್ದರು, ಕಣ್ಣು ಮುಚ್ಚು ಅಂತ. ಕಣ್ಣು ಮುಚ್ಚಿದ ಓದು ಅಂತ. ಕಣ್ಣು ಮುಚ್ಚಿದ್ರೆ ಓದುದು ಹೇಗೆ? 5 ಜನ ಹೇಳಿದ್ದಾರಲ್ಲಪ್ಪ, ಕೇಳಿದ್ಯಲ್ಲ ನೀನು, ಆ ಕೇಳಿದ್ದನ್ನು ನೆನಪು ಮಾಡಿ ಹೇಳು. ಕೆಲವು ಹುಡುಗರು 5 ಸರ್ತಿ ಕೇಳಿದಾಗ ಆ ವಾಕ್ಯವನ್ನು ಹೇಳುವಷ್ಟು ಬುದ್ಧಿವಂತರಿದ್ದರು. ಹಾಗೆ ಹೇಳುವಾಗ ಎಪ್ರಿಷಿಯೇಟ್ ಮಾಡುವಂಥ ಗುಣ ಈ ಅಧ್ಯಾಪಕರ ಹತ್ರ ಇತ್ತು. ಅಧ್ಯಾಪಕ ಅಂದರೆ ಬರೀ ಅಧ್ಯಾಪನ ಅಲ್ಲ, ಫ್ಯಾಷನ್ ಹೇಳಬೇಕಲ್ಲ. ಆಮೇಲೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ 10 ಪೂರಕ ಪ್ರಶ್ನೆಗಳು. ಆ ಪೂರಕ ಪ್ರಶ್ನೆಗಳಿಗೆ ಉತ್ತರ ಬರೀತಾ ಆ ಗೆರೆಯ ಮೇಲೆ ಕೆಳಗೆ ಎಲ್ಲ ಗೆರೆಗಳನ್ನು ಬರೀತಾ ಒಂದು 25-30 ನಿಮಿಷ ಆಗಬೇಕಾದ್ರೆ ಆ ಇಡೀ ಪದ್ಯ ಬೋರ್ಡ್ನಲ್ಲಿ ಬರೆದಾಗ್ತಿತ್ತು. ಬರೆದಾದ ನಂತರ ಮಕ್ಕಳ ಹತ್ರ ಕೇಳ್ತಿದ್ದರು, ಓದಿ ಒಂದು ಸರ್ತಿ ಅಂತ. ಎಲ್ಲರೂ ಬಹಳ ಆನಂದದಿಂದ ಓದ್ತಾ ಇದ್ದರು. ಎಲ್ಲ ಆದ ನಂತರ ಕ್ಲಾಸ್ ಮುಗಿಯುವಾಗ ಹೊರಡ್ತಿದ್ರು. ಹೊರಡುವಾಗ ಒಂದು ಪ್ರಶ್ನೆ ಕೇಳ್ತಿದ್ದರಂತೆ, ಸರಿಯಪ್ಪ ಇವತ್ತಿನ ಪಾಠದ ಫಲಶ್ರುತಿ ಏನು ಅಂತ. ಅದಕ್ಕೆ ವಿದ್ಯಾರ್ಥಿಗಳು ನಗನಗ್ತಾ ಹೇಳ್ತಿದ್ರಂತೆ, ಸರ್ ನಾಳೆ ಇದನ್ನು ನಾವು ಕಂಠಪಾಠ ಮಾಡಬೇಕು ಅಂತ ಅರ್ಥ ಅಂತ. ವಿದ್ಯಾರ್ಥಿಗಳು ಕಂಠಪಾಠ ಮಾಡಬೇಕಾದ್ರೆ ಅಧ್ಯಾಪಕರು ಹೇಳಬೇಕು ಅಂತಿಲ್ಲ, ಅವರು ಮಾಡಿದ ರೀತಿ ಉಂಟಲ್ಲ, ಇದಕ್ಕೆ ಹೆಸರು ತಪಸ್ಸು ಅಂತ. ಮಾಡಬೇಕಾದ ಕೆಲಸವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕಾದ ಹಾಗೆ ಮಾಡುವುದುಂಟಲ್ಲ, ಇದಕ್ಕೆ ತಪಸ್ಸು ಅಂತ ಹೆಸರು. ಅದು ವ್ಯಕ್ತಿಯಲ್ಲಿ ಹೆಚ್ಚಾದರೆ ಅದರ ಪರಿಣಾಮ ಸಮಾಜದ ಮೇಲೆ ಆಗ್ತದೆ. 4ನೇದು ಸ್ವಾಧ್ಯಾಯ, 3ನೇದು ಸ್ವಾಧ್ಯಾಯ, 4ನೇದು ಶೌಚ ಸಂತೋಷ ತಪ, 4ನೇದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ಅದಕ್ಕೆ 2 ಅರ್ಥ. ಮೊದಲನೆಯದು ಸ್ವಂತ ಅಧ್ಯಯನ. ಸ್ವಂತ ಅಧ್ಯಯನ ಅಂದರೆ ಪ್ರತಿಯೊಬ್ಬರಿಗೂ 2 ಸಮಯಗಳಂತೂ ಸಿಕ್ಕೇ ಸಿಗ್ತದೆ. ಮೊದಲನೆಯದ್ದು ಬೆಳಗ್ಗೆ ಏಳಲೇಬೇಕಲ್ಲ. ಆ ಎದ್ದ ಕೂಡಲೇ ಒಂದು ಪದ್ಮಾಸನವೋ ಸುಖಾಸನವೋ ಹಾಕಿಕೊಂಡು ಕಣ್ಣು ಮುಚ್ಚಿ ಬೆಳಗ್ಗಿನಿಂದ ರಾತ್ರಿವರೆಗಿನ ನಮ್ಮ ಟೈಮ್ ಟೇಬಲ್, ಇವತ್ತಿನ ದಿವಸದ ಟೈಮ್ ಟೇಬಲ್ ಯಾವುದು ಅದನ್ನೊಮ್ಮೆ ನೆನಪು ಮಾಡೋದು. ನೆನಪು ಮಾಡಿದ ನಂತರ ಕೆಲಸಗಳೆಲ್ಲ ಆಗ್ತದಲ್ಲ, ರಾತ್ರಿ ನಿದ್ರೆ ಮಾಡೋದಕ್ಕಿಂತ ಮುಂಚೆ ಒಂದು ಪದ್ಮಾಸನ ಸುಖಾಸನದಲ್ಲಿ ಕೂತ್ಕೊಂಡು ಬೆಳಗ್ಗಿಂದ ಸಂಜೆವರೆಗೆ ಮಾಡಿದ ಕೆಲಸದಲ್ಲಿ ಅದನ್ನು ಈ ಯಾವುದು ನಮ್ಮ ಯಮ ನಿಯಮಗಳ ಆಧಾರದಲ್ಲಿ ಪರೀಕ್ಷೆಗೆ ಒಳಪಡಿಸುವುದು. ನಾನು ಇವತ್ತು ಎಷ್ಟು ಸರ್ತಿ ಸುಳ್ಳು ಹೇಳಿದ್ದೇನೆ, ಎಷ್ಟು ಸರ್ತಿ ತಪ್ಪು ಮಾಡಿದ್ದೇನೆ, ಎಷ್ಟು ಸರ್ತಿ ನನ್ನ ಮನಸ್ಸು ವಿಚಲಿತ ಆಗಿದೆ, ಇದನ್ನೆಲ್ಲ ನೆನಪು ಮಾಡ್ತಾ ಇದ್ದರೆ ಆಗ ತಪ್ಪುಗಳು ಯಾವುದು ಅಂತ ಗೊತ್ತಾಗ್ತದೆ, ತಪ್ಪುಗಳನ್ನು ಮಾಡಬಾರದು ಎಂದು ಗೊತ್ತಾಗ್ತದೆ. ಆದರೆ ಆ ತಪ್ಪುಗಳು ನಮ್ಮಿಂದ ಮತ್ತೆ ಮತ್ತೆ ಆಗ್ತದೆ. ಯಾಕಂದರೆ ನಾವು ಮನುಷ್ಯರು. ಆಗದ ಹಾಗೆ ಆಗಬೇಕು ಅಂತಿದ್ದರೆ ಅದಕ್ಕೆ ನಿರಂತರ ಪ್ರಯತ್ನ ಬೇಕಾಗ್ತದೆ. ಇವತ್ತು ತಪ್ಪು ಮಾಡಿದೆ, ನಾಳೆಯೂ ಅದು ತಪ್ಪು ಮಾಡಿದರೆ ನಿರ್ಣಯ ಮಾಡಬೇಕು, ನಾಳದ್ದಂತೂ ಆ ತಪ್ಪು ಮಾಡೋದಿಲ್ಲ ಅಂತ. ನಾಳದ್ದು ಆ ತಪ್ಪು ಆಗಬಹುದು, ಆದರೆ ಆ ದಿವಸ ಮತ್ತೆ ನೆನಪು ಮಾಡಬೇಕು. ಹೀಗೆ ನೆನಪು ಮಾಡ್ತಾ ಮಾಡ್ತಾ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದುವಂತಹ ಒಂದು ಸ್ಥಿತಿ ಬರ್ತದೆ. ನಮ್ಮ ಸಂಘದ ಒಬ್ಬರು ಪ್ರಚಾರಕರು ವಿನೋದಕ್ಕೊಂದು ಹೇಳ್ತಾ ಇದ್ರು, ಎಷ್ಟು ಬೇಕಾದ್ರೂ ತಪ್ಪು ಮಾಡಿ, ನಿಮಗೆ ಪರ್ಮಿಷನ್ ಉಂಟು ಅಂತ. ಖುಷಿ ಆಗ್ತಿತ್ತಲ್ರಿ. ಆದರೆ ಅವರು ಮುಂದಿನ ಒಂದು ವಾಕ್ಯ ಹೇಳ್ತಿದ್ರು, ಒಂದೇ ಒಂದು ಎಚ್ಚರ, ಎಷ್ಟು ಬೇಕಾದ್ರೂ ತಪ್ಪು ಮಾಡ್ಬೋದು, ಅನುಮತಿ ಇದೆ. ಎಚ್ಚರ ಇಷ್ಟೇ, ಒಮ್ಮೆ ಮಾಡಿದ ತಪ್ಪು ರಿಪೀಟ್ ಮಾಡಬಾರ್ದು. ಇದೇ ಕಷ್ಟದ. ಒಮ್ಮೆ ಮಾಡಿದ ತಪ್ಪು ರಿಪೀಟ್ ಮಾಡೋದು, ನಾವು ಅದನ್ನೇ ಮಾಡ್ತಾ ಇರೋದು. ಆ ರಿಪೀಟ್ ಆಗದ ಹಾಗೆ ಸ್ಥಿತಿ ಬಂದಾಗ ನಾನು ಎತ್ತರಕ್ಕೆ ಹೋಗಿದ್ದೇನೆ ಅಂತ ನನಗೆ ನಾನೇ ಅಂಕಗಳನ್ನು ಕೊಡ್ಬೋದು. ಇದು ಒಂದು. ಎರಡನೇದು, ಈ ದೇಶದ ನಮ್ಮ ವಾಂಗ್ಮಯ ಎಷ್ಟಿದೆ, ವೇದಗಳಿಂದ ಪ್ರಾರಂಭ ಮಾಡಿ ಇತಿಹಾಸ ಗ್ರಂಥಗಳವರೆಗೆ ಸ್ವಲ್ಪ ಸ್ವಲ್ಪ ಅದನ್ನು ನೋಡಬೇಕು. ಆ ನೋಡಿದರೆ ಆಗುವಂಥ ಪ್ರಯೋಜನ. ಉದಾಹರಣೆಗೆ ವೇದ ಉಪನಿಷತ್ತು ಬಿಟ್ಟುಬಿಡಿ, ಅದು ಸ್ವಲ್ಪ ಕೆಲವರಿಗೆ ಅದರ ಬಗ್ಗೆ ತಿರಸ್ಕಾರವೂ ಉಂಟು, ಅದನ್ನು ಬಿಡು. ಆದರೆ ರಾಮಾಯಣ ಮಹಾಭಾರತ ಗ್ರಂಥಗಳು, ಅದರ ಬಗ್ಗೆ ಯಾರದ್ದು ತಿರಸ್ಕಾರ ಇಲ್ಲ. ರಾಮಾಯಣ ಮಹಾಭಾರತ ಗ್ರಂಥಗಳು ಎಂಥ ಉಲ್ಗ್ರಂಥಗಳು. ಅದನ್ನು ಸ್ವಲ್ಪ ಓದಿದರೆ ನಮ್ಮ ಎತ್ತರ ಹೆಚ್ಚಾಗಿ ಆಗ್ಬೋದನ್ನು. ಸಣ್ಣ ಒಂದು ಉದಾಹರಣೆ, ರಾಮಾಯಣದಲ್ಲಿ 3 ಜನ ತಾಯಂದಿರು ಬರ್ತಾರೆ ಒಂದೇ ಮನೆಯಲ್ಲಿ. ಆ 3 ಜನರಿಗೆ ಯಾರು ನಮಗೆಲ್ಲ ಪರಿಚಯ ಉಂಟು, ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರ.
ಆ 3 ಜನರು 3 ಗುಣಗಳ ಪ್ರತೀಕಗಳವರು. ಕೌಸಲ್ಯ ಒಂದು ರಾಜಸ ಪ್ರವೃತ್ತಿ ಹೆಣ್ಣು ಮಗಳು, ನಿಜವಾಗಿ ಬೇಕಾದ ರಾಜಸ ಪ್ರವೃತ್ತಿ. ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾದಾಗ ಆನಂದದಿಂದ ಎತ್ತರಕ್ಕೆ ಹೋದವಳವಳು. ಆದರೆ ಮರುದಿವಸ ರಾಮನಿಗೆ ಪಟ್ಟಾಭಿಷೇಕ ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ ಕುಸಿದವಳವಳು. ಎರಡನೇ ಹೆಣ್ಣು ಮಗಳು ಕೈಕೇಯಿ, ಆಕೆಯನ್ನು ಕೆಟ್ಟವಳಲ್ಲ. ತೇಜಾರ್ಷಿಗಳು ಒಂದು ಸರ್ತಿ ಸಾಯಂಕಾಲ ಸಭೆಯಲ್ಲಿ ಎದುರು ಕೂತ ಹೆಣ್ಣು ಮಕ್ಕಳನ್ನೆಲ್ಲ ತೋರಿಸ್ತಾ ಹೇಳಿದಂತೆ, ನಿಮ್ಮ ಹತ್ರ ನನ್ನದೊಂದು ನಿವೇದನೆ ಉಂಟು, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಕೂತ ಹೆಣ್ಣು ಮಕ್ಕಳಿಗೆ ಗಾಬರಿ ಆಯಿತು. ನಮ್ಮನ್ನು ಕೈಕೇಯಿ ಆಗಬೇಕು ಅಂತ ಹೇಳಿದ್ರಲ್ಲ ಎಂಥದ್ದು, ಕೈಕೇಯಿ ಇಷ್ಟು ಕೆಟ್ಟವರು. ತೇಜಾರ್ಷಿಗಳು ಉದ್ದೇಶಪೂರ್ವಕವಾಗಿ ಶಬ್ದ ಹೇಳಿದರು. ಆಮೇಲೆ ಹೇಳಿದವರು, ನಾನು ನಿಮ್ಮನ್ನು ಕೈಕೇಯಿ ಆಗಬೇಕು ಅಂತ ಹೇಳಿದ್ದು ಯಾಕಂದರೆ ನೀವೆಲ್ಲರೂ ಭರತನ ಹಾಗಿರುವ ಮಗನಿಗೆ ಜನ್ಮ ಕೊಡಬೇಕು ಅಂತ. ಭರತನ ಹಾಗಿರುವ ಮಗನಿಗೆ ಜನ್ಮ ಕೊಡಬೇಕಂದ್ರೆ ಭರತನ ಕ್ಯಾರೆಕ್ಟರ್, ಪ್ರಾಯಶಃ ಭರತನ ಕ್ಯಾರೆಕ್ಟರ್ ಅಧ್ಯಯನ ಮಾಡಿದರೆ ರಾಮಾಯಣದಲ್ಲಿರುವ ಎಲ್ಲ ಕ್ಯಾರೆಕ್ಟರ್ಗಳಿಂದ ಒಂದು ಹೆಚ್ಚು ಹಿಂದೆ ಇದ್ದಾನೆ ಅಂತ ಅನ್ನಿಸ್ಬೋದು ಓದಿಗೆ ಕಾರಣ. ಆದರೆ ಅದೇ ಕೈಕೇಯಿ ಮಂಥರೆ ಬಂದು ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಆನಂದಪಟ್ಟ ಕೈಕೇಯಿ ತನ್ನ ಕೊರಳಿನ ಹಾರವನ್ನು ಮಂಥರೆಯ ಕುತ್ತಿಗೆಗೆ ಹಾಕ್ತಾಳೆ. ಆ ಮಂಥರ ಹಾರ ತೆಗೆದು ಬಿಸಾಡ್ತಾಳೆ, ಅವಳ ಕಿವಿಯಲ್ಲಿ ಬೇಡದಿದ್ದದ್ದು ತುಂಬಿಸ್ತಾಳೆ, ರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕ ಅಂತ ಹೇಳ್ತಾಳೆ. ಇದು ಆಕೆಯ ಸಾತ್ವಿಕ ಗುಣವನ್ನು ಬಿಟ್ಟು ತಾಮಸ ಗುಣ ಪ್ರದರ್ಶನ ಆಗುತ್ತೆ. ಆದರೆ ಅದೇ ಮನೆಯಲ್ಲಿ ಇನ್ನೊಬ್ಬರು ಹೆಣ್ಣು ಮಗಳಿದ್ದಾಗ ಹೆಚ್ಚು ಜನ ಅವಳ ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಆ ಇನ್ನೊಬ್ಬಳು ಸುಮಿತ್ರೆ, ಅವಳ ಬಗ್ಗೆ ಹೇಳಿದರೆ ಕಣ್ಣಿನಲ್ಲಿ 2 ಬಿಂದು ನೀರು ಹೊರಗೆ ಬಂದೇ ಬಂದಿತ್ತು. ರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನು ಹೊರಡ್ತಾನೆ. ಲಕ್ಷ್ಮಣ ಹೊರಟವ ಸುಮಿತ್ರೆ ಹತ್ರ ಹೇಳ್ತಾನೆ, ನಾನು ವನವಾಸಕ್ಕೆ ಹೋಗಬೇಕು ಅಂತ. ಆಗ ಸುಮಿತ್ರೆ ಹೇಳೋ ಮಾತು, ನೀವು ಹೋಗೋದು ನಿಶ್ಚಯ ಆಗಿದೆ, ಪಕ್ಕ ಪಕ್ಕ. ಹಾಗಾದರೆ ಒಂದು ನೆನಪಿಡು. ಆ ಒಂದು ನೆನಪಿಡು ಅಂತ ತಾವು ಹೇಳಿದಂಥದ್ದು, ರಾಮಂ ದಶರಥಂ ವಿದ್ಧಿ, ಈಗಿಂದ ನಿನ್ನ ದಶರಥ ಅಂದರೆ ರಾಮ ನೆನಪಿಟ್ಟುಕೋ. ಮಾಂ ವಿದ್ಧಿ ಜನಕಾತ್ಮಜ, ನಿನ್ನ ಅಮ್ಮ ಸುಮಿತ್ರೆ ಈಗಿನಿಂದ ಸೀತಾಮಾತೆ. ಅಯೋಧ್ಯಾಂ ಅತನೇ ವಿದ್ಧಿ, ನೀನಿರುವಂಥ ಕಾಡು ಉಂಟಲ್ಲ ಅದೇ ನಿನಗೆ ಅಯೋಧ್ಯೆ. ಒಪ್ಪಲಿಕ್ಕಾಗುತ್ತದ ಅಂತ ಅವಳು ಕೇಳುವುದು. ಲಕ್ಷ್ಮಣನಿಗಂತೂ ಬಹಳ ಸುಲಭದಲ್ಲಿ ಅಮ್ಮ ಅನುಮತಿ ಕೊಟ್ಟಲಲ್ಲ ಅಂತ ಹೇಳಿ ಹೋ ಅಂತ ಹೇಳಿದಂತೆ. ಆಗ ಸುಮಿತ್ರೆ ಹೇಳೋ ಮಾತು, ಗಚ್ಚತಾತ ಯಥಾ ಸುಖಂ, ಸುಖವಾಗಿ ಹೋಗಿ ಬಾಮಗನೆ ಅಂತ ಅರ್ಥ ಅಂತೇಳಿ. ಇದಕ್ಕೆ ಹೇಳೋದು ಸಾತ್ವಿಕ ಗುಣ ಅಂತ. ನೋವೆಲ್ಲ ನನಗಿರಲಿ, ಸುಖ ಎಲ್ಲ ಇನ್ನೊಬ್ಬನಿಗಿರಲಿ. ನಮ್ಮ ರಾಮಾಯಣ ನಮಗೆ ತಿಳಿಸಿಕೊಡುವಂಥದ್ದನ್ನು ನಮ್ಮ ಮಕ್ಕಳಿಗೆ ಅದು ಆ ಭಾವನೆ ಅರಳಿಸಬೇಕಾದ ಜವಾಬ್ದಾರಿ ಆಗ್ತದೆ. ಅದಕ್ಕೋಸ್ಕರ ಸ್ವಾಧ್ಯಾಯ ಅಧ್ಯಯನ. ಭಗವದ್ಗೀತೆಯಲ್ಲಿ ಒಂದೊಂದು ಶ್ಲೋಕವು ನಮಗೆ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ತಗೊಂಡು ಹೋಗ್ಬೋದು. ಆ ಶ್ಲೋಕಗಳನ್ನು ಮಕ್ಕಳಿಗೆ ಕಲಿಸಬೇಕಾದ್ರೆ ಮೊದಲು ನಾನು ಕಲಿಬೇಕಲ್ಲ. 16ನೇ ಅಧ್ಯಾಯದಲ್ಲಿ ಒಂದು ಸಣ್ಣ ಶ್ಲೋಕ ಬರ್ತದೆ, ಎಲ್ಲರಿಗೂ ಅರ್ಥ ಆಗಬಹುದಾದಂಥ ಶ್ಲೋಕ. ಭಗವಂತ ಹೇಳ್ತಾನೆ, ನಿನಗೆ ನರಕಕ್ಕೆ ಹೋಗಬೇಕು ಅಂತಿದ್ರೆ 3 ಮಹಾದ್ವಾರಗಳು ಉಂಟು ಅಂತ. ಯಾರಿಗಾರ ನರಕಕ್ಕೆ ಹೋಗಲಿ ಮನಸ್ಸಿರ್ತದೆ. ಆದರೆ ಭಗವಂತ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ, ಹಾಳಾಗಿ ಹೋಗಲಿಕ್ಕೆ. ಆ 3 ಯಾವುದು ಅಂತ ಕೇಳಿದರೆ, ಕಾಮ ಕ್ರೋಧ ತಥಾ ಲೋಭ. ಕಾಮ ಆಸೆಗಳನ್ನು ಬಿಡಬೇಕು, ಕ್ರೋಧ ಸಿಟ್ಟನ್ನು ಬಿಡಬೇಕು, ತಥಾ ಲೋಭ ಜಿಪುಣತನ ಇದನ್ನು ಬಿಡಬೇಕು. ಇದನ್ನು ಬಿಟ್ಟರೆ ಸ್ವರ್ಗ ತನ್ನಷ್ಟಕ್ಕೆ ಸಿಗ್ತದೆ. ಸಣ್ಣ ಮಗುವಿನ ಕಿವಿಯಲ್ಲಿ ಇದನ್ನು ಹಾಕಿದರೆ ಈ ಒಂದು ಶ್ಲೋಕ ಇಡೀ ಜೀವನಕ್ಕೆ ಸಾಕಾಗುವುದಿಲ್ಲ. ಜಗತ್ತಿಗೆ ಭಾರತ ಕೊಟ್ಟದ್ದು ಇದನ್ನು ಅಧ್ಯಯನ ಮಾಡಬೇಕಲ್ಲ, ಅದಕ್ಕೆ ಹೇಳಿದರೆ ಸ್ವಾಧ್ಯಾಯ. ಇದೆಲ್ಲ ಆದ ನಂತರ ಕೊನೆಗೆ ಹೇಳ್ತಾನೆ ಭಗವಂತ, ನಿಯಮದಲ್ಲಿ ಪತಂಜಲಿ ಮಹರ್ಷಿಗಳು ಶೌಚ ಸಂತೋಷ ತಪ ಸ್ವಾಧ್ಯಾಯ, ಕೊನೆಯದು ಬಹಳ ಮುಖ್ಯವಾದ್ದು ಈಶ್ವರ ಪ್ರಧಾನ. ನಾನು ಮಾಡುವ ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಿಸುವುದು. ಭಗವಂತನಿಗೆ ನಾನು ಅರ್ಪಿಸಲಿಕ್ಕೆ ಹೊರಟಾಗ ನನ್ನಿಂದ ಕೆಟ್ಟದಾಗಲಿಕ್ಕಿಲ್ಲ. ಏನಿಲ್ಲ, ಭಗವಂತನಿಗೆ ಅರ್ಪಿಸಿಕೊಂಡು ಹೂ ಕೊಡಲಿಕ್ಕೆ ಹೋದಾಗ ಆ ಹೂವಿಗೆ 5 ಎಸಳಿದ್ದು 1 ಎಸಳೇನಾದರೂ ಕೀಟ ಕೂತ್ಕೊಂಡಿದ್ದರೆ
ಒಂದು ಹೂವಿಗೆ ಆಸಕ್ತಿ ಇದ್ದರೆ, ನಾವು ಮಾಡುವ ಒಂದು ಕೆಲಸವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಅರ್ಪಣೆ ಮಾಡಬೇಕಲ್ಲ, ನಾನು ಕೆಟ್ಟದನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಹೇಳಿದೆ, ವ್ಯಕ್ತಿಗತವಾದಂತಹ ಜೀವನ ಮೌಲ್ಯಗಳಲ್ಲಿ ಈ 5 ಮೌಲ್ಯಗಳನ್ನು ಅಳವಡಿಸಿ ಅಂತ. ಎಲ್ಲವನ್ನು ಮಾಡುವುದರ ಉದ್ದೇಶವೇ ಒಂದು ಸ್ವಸ್ಥ ಸಮಾಜ ನಮ್ಮಿಂದ ಅಧ್ಯಾಪಕರಿಂದ ಸಮಾಜಕ್ಕೆ ನಿರೂಪಿತವಾಗಿ ಸಿಕ್ಕಬೇಕು. ಹಾಗಾಗಿ ನಮ್ಮ ಮೂಲ ಉದ್ದೇಶ ಒಳ್ಳೆಯ ಸತ್ ಪ್ರಜೆಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡೋದು. ಅದನ್ನೇ ಭಗವಂತ 18ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾನೆ. ಒಂದು ಶ್ಲೋಕ ಇದೆ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಕೇಷ್ಟಾ ದೈವಂಚೈವಾತ್ರ ಪಂಚಮಂ ಅಂತ. ಮೊದಲನೇದು ನಮ್ಮ ಉದ್ದೇಶ, ಜೀವನದ ಉದ್ದೇಶ. ನಾವು ಅಧ್ಯಾಪಕನಾದ್ದರಿಂದ ನನ್ನ ಜೀವನದ ಉದ್ದೇಶ ಯಾವುದು ಅಂತ ಹೇಳಿದರೆ, ನನ್ನ ಕೈಯಲ್ಲಿ ಪಳಗಿದಂಥ ಮಕ್ಕಳು ಸಮಾಜ ಮಧ್ಯದಲ್ಲಿ ಸಮಾಜಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡಬೇಕು. ಇದು ನನ್ನ ಅಧಿಷ್ಠಾನ. ಅದನ್ನು ಮಾಡಲಿಕ್ಕೆ ಬೇರೆ ಬೇರೆ ಉಪಕರಣಗಳು, ಆ ಬೇರೆ ಬೇರೆ ಉಪಕರಣಗಳಲ್ಲಿ ಶಾಲೆಯ ಪಾಠಗಳು ಒಂದು, ಅದರ ಜೊತೆಗೆ ವಿವಿಧಾಶ್ಚ ಪೃಥಕ್ಕೇಷ್ಟ ಬೇರೆ ಬೇರೆ ಪ್ರೋಗ್ರಾಮ್ಸ್. ಕಳೆದ 3 ದಿವಸದಿಂದ ವಿವಿಧ ಪ್ರೋಗ್ರಾಮ್ಸನ್ನು ನಾವು ಮಾಡಿದ್ದೇವೆ. ಇಲ್ಲಿಗೆ ನಿಲ್ಲುವುದಿಲ್ಲ, ಇನ್ನೂ ಮಾಡ್ತಾ ಇರ್ತಾರೆ. ಚೇಷ್ಟೆ ಎಂಬುದಕ್ಕೆ ಕನ್ನಡದ ಚೇಷ್ಟೆ ಅಲ್ಲ, ಇಲ್ಲಿ ಪ್ರೋಗ್ರಾಮ್ಸ್ ಅಂತ ಅರ್ಥ. ವಿವಿಧಾಶ್ಚ ಪೃಥಕ್ಕೇಷ್ಟ ಅದರ ಮನಸ್ಸೇರಿ ಬರುವಂಥ ಶಬ್ದ. ಇದೆಲ್ಲ ಮಾಡಬೇಕಾದವರು ಯಾರು? ಕರ್ತ ಅಂದರೆ ನಾನು. ಅಧ್ಯಾಪನ ಜೀವನವನ್ನು ಕೈಯಲ್ಲಿ ಇಟ್ಟುಕೊಂಡ ನನಗೆ ಇದೆಲ್ಲ ಜವಾಬ್ದಾರಿ. ಇದೆಲ್ಲ ಮಾಡ್ತಾ ಇದ್ದರೆ ಭಗವಂತ ತನ್ನಷ್ಟಕ್ಕೆ ಅಲ್ಲಿರ್ತಾನೆ. ಹಾಗಾಗಿ ನಾವು ಭಗವಂತನಿಗೆ ಕೊನೆಗೆ ಅರ್ಪಣೆ ಮಾಡಿದರೆ ಆಯಿತು. ದೈವಂ ಚೈವಾತ್ರ ಪಂಚಮಂ. ಭಗವಂತನ ಒಂದು ಗುಣ ಏನು ಅಂತ ಕೇಳಿದರೆ, ಅವ ಸ್ವಂತವಾಗಿ ಏನು ಮಾಡುವುದಿಲ್ಲ, ಆದರೆ ಒಳ್ಳೆಯ ಕೆಲಸ ಮಾಡೋನು ಅವ ಇರ್ತಾನೆ. ಒಂದು ಸುಂದರ ಕಥೆ ಇದೆ, ಗಣಿತಕ್ಕೆ ಸಂಬಂಧಪಟ್ಟದ್ದು. ಗಣಿತದಲ್ಲಿ ಸಣ್ಣ ಕ್ಲಾಸಿನ ಮಕ್ಕಳಿಗೆ ನಾವು ಫ್ರ್ಯಾಕ್ಷನ್ಸ್ ಕಲಿಸಿಕೊಡ್ತೇವೆ. ಆ ಫ್ರ್ಯಾಕ್ಷನ್ಸ್ ಪಾಠ ಕಲಿಸಿಕೊಡುವಾಗ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಹೇಳಬಹುದು. ಒಂದು ಮನೆಯಲ್ಲಿ ಜಟಾಪಟಿ ನಡೀತಾ ಇತ್ತು. ಅದೇ ಸಮಯದಲ್ಲಿ ಅದನ್ನು ತೆನ್ನಾಲಿ ರಾಮನಿಗೆ ಜೋಡಿಸಿಬಿಟ್ಟಿದ್ದಾರೆ. ತೆನ್ನಾಲಿ ರಾಮ ಮಾಡಿದ್ದಾನೆಲ್ಲೋ ಗೊತ್ತಿಲ್ಲ, ಅಂತೂ ತೆನ್ನಾಲಿ ರಾಮನ ಕಥೆಯ ಜೊತೆಗೆ ಜೋಡಿಸಿಬಿಟ್ಟಿದ್ದಾರೆ. ತೆನ್ನಾಲಿ ರಾಮ ಒಂದು ದಿವಸ ಅವನ ಕುದುರೆಯ ಮೇಲೆ ಬರ್ತಾ ಇದ್ದಾನೆ. ಬಂದಾಗ ಈ ಮನೆಯಲ್ಲಿ ಗಲಾಟೆ ಆಗ್ತದೆ. ಗಲಾಟೆ ಆಗುವಾಗ ಕುದುರೆಯಿಂದ ಇಳಿತಾನೆ. ಇಳಿದು ಕೇಳ್ತಾನೆ, ಏನು ಕಥೆ ಅಂತ. ಇಲ್ಲ, ಇಲ್ಲಿ ಅಣ್ಣ ತಮ್ಮಂದರೊಳಗೆ ಜಟಾಪಟಿ. ಏನು ಜಟಾಪಟಿ? ಅವರ ಅಪ್ಪನ ತೀರ್ಕೊಂಡಿದ್ದಾನೆ, ಅವರ ಉತ್ತರ ಕ್ರಿಯೆ ಎಲ್ಲ ಮುಗಿದಿದೆ, ಮತ್ತು ಜಟಾಪಟಿ ಯಾಕೆ? ಅವರ ಆಸ್ತಿಯನ್ನು ಅವರು ವಿಲ್ಲು ಬರೆದಿಟ್ಟುಬಿಟ್ಟಿದ್ದಾರೆ. ಆ ಆಸ್ತಿಯ ವಿಲ್ಲಿ ಯಾವುದು ಅಂತ ಕೇಳಿದರೆ, ನನ್ನ ಆಸ್ತಿಯಲ್ಲಿ ದೊಡ್ಡ ಮಗನಿಗೆ ಅರ್ಧಾಂಶ, ಎರಡನೇ ಮಗನಿಗೆ 3ನೇ ಒಂದು, ಕೊನೆಯ ಮಗನಿಗೆ 9ನೇ ಒಂದು ಅಂಶ ಸಿಕ್ಕಬೇಕು. ಹೀಗೆ ಬರೆದಿಟ್ಟಿದ್ದಾರೆ. ಜಗಳ ಯಾಕಪ್ಪ ಬರೆದಿಟ್ಟಿದ್ದಾನೆ, ಮಾಡ್ಬೋದಲ್ಲ. ಅದಕ್ಕೆ ಹೊರಟ ಅದೇ ಕಾರಣ ತೊಂದರೆ ಆದ್ದು. ಅವ ಬಿಟ್ಟು ಹೋದ ಆಸ್ತಿ ಅಂದರೆ 17 ಕುದುರೆಗಳು ಅಂತ. ಈ 17 ಅರ್ಥ ಮಾಡೋದು ಹೇಗೆ? 8 ಕುದುರೆ ಮಾಡೋದು ಹೇಗೆ? ಆಗ ತೆನ್ನಾಲಿ ರಾಮ ಮಹಾಬುದ್ಧಿವಂತ ಅಂತ ತಾನೆ. ಅವ ಹೇಳ್ತಾನೆ, ಇದಕ್ಕೆ ಯಾರು ಜಗಳ ಆಡ್ತಾರ? ನಿಮ್ಮ ಯೋಗ ಒಳ್ಳೆಯದು ಅಂತ. ನಾನು ಕುದುರೆ ಮೇಲೆ ಬಂದಿದ್ದೇನೆ, ನನ್ನ ಕುದುರೆ ತಗೊಳ್ಳಿ. 17 ಇದ್ದದ್ದು 18 ಆಯಿತು, ಪಾಲು ಮಾಡಿದೆ. ದೊಡ್ಡವನಿಗೆ ಅರ್ಧ, 18ರ ಅರ್ಧ ಅಂದರೆ ಎಷ್ಟು? 9. 18ರ 3ನೇ ಒಂದು ಅಂದರೆ ಎಷ್ಟು? 6. 18ರ 9ನೇ ಒಂದು ಅಂದರೆ ಎಷ್ಟು? 2. ನಿಮ್ಮ ಕುದುರೆ ತಗೊಂಡು ಹೋಗಿ. ದೊಡ್ಡವ 9 ಕುದುರೆ ತಗೊಂಡು ಹೋದ, ಸಣ್ಣ ಮಧ್ಯದವ 6 ಕುದುರೆ ತಗೊಂಡು ಹೋದ, ಕೊನೆಯವ 2 ಕುದುರೆ ತಗೊಂಡು ಹೋದ. ಎಷ್ಟು ಕುದುರೆ ಹೋಯಿತು? ತೆನ್ನಾಲಿ ರಾಮ ಹವಾಮಾನದ ಕುದುರೆನ ಅವನು ಹೊತ್ಕೊಂಡು ಹೋದ. ಭಗವಂತ ಅಂದರೆ ಹೀಗೆ, ತೆನ್ನಾಲಿ ರಾಮನ ಕುದುರೆ ಆಗಿ ನಾವು ಮಾಡುವ ಎಲ್ಲ ಕೆಲಸಗಳು ಯಾವುದುಂಟು ಅದನ್ನು ಚೆನ್ನಾಗಿ ಮಾಡಿದರೆ ಭಗವಂತನಿಗೆ ತನ್ನಷ್ಟಕ್ಕೆ ಪ್ರತ್ಯಕ್ಷ ಆಗ್ತಾನೆ. ಅವಲ್ಲಿ ಇರ್ತಾನೆ, ಅವೇನು ಮಾಡೋದಿಲ್ಲ, ಆದರೆ ಅವ ಇದ್ದರೆ ಎಲ್ಲ ಕೆಲಸಗಳಾಗ್ತದೆ. ಗಣಿತ ಅಧ್ಯಾಪಕನಾದಾಗ ನಾನು ಮಕ್ಕಳಿಗೆ ಫ್ರ್ಯಾಕ್ಷನ್ಸ್ ಕಲಿಸಿಕೊಟ್ರೆ ಆಗ 1/2 + 1/3 + 190 = 17/18, ನಾಟ್ 18/18. ಈ ಫ್ರ್ಯಾಕ್ಷನ್ ಕ್ಲಾಸನ್ನು ಕಲಿಸಿಕೊಡು ಆ 18ನೇ ಒಂದು ಉಂಟಲ್ಲ, ಈ ತೆನ್ನಾಲಿ ರಾಮನ ಕುದುರೆ. ಹೀಗೆ ನಾವು ಹೊಸ ಹೊಸ ಪ್ರಕ್ರಿಯೆಗಳನ್ನು ಜೋಡಿಸ್ತಾ ನಮ್ಮ ವಿದ್ಯಾರ್ಥಿಗಳಲ್ಲಿ ದೈವತ್ವವನ್ನು ಕಾಣುತ್ತಾ ಅವರಲ್ಲಿರುವಂಥ ಎಲ್ಲ ಕೊರತೆಗಳನ್ನು ಒಂದೊಂದೇ ಪರದೆಯನ್ನು ದೂರಕ್ಕೆ ಸರಿಸ್ತಾ ನಾಳೆ ಸಮಾಜಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಅವರೊಂದು ಯೋಗ್ಯ ಮಾರ್ಗದರ್ಶನ ಮಾಡುವ ಸ್ಥಿತಿಗೆ ಎತ್ತರಕ್ಕೆ ಹೋಗುವಂತಹ
ಆ ಎತ್ತರಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿಯನ್ನು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡುತ್ತಾ ನಮ್ಮ ಜೀವನಕ್ಕೂ ಒಂದು ಧನ್ಯತೆ ಯಶಸ್ಸನ್ನು ತರುವಂತೆ ನಾವು ಸಂಕಲ್ಪ ಮಾಡಬೇಕು. ಇಷ್ಟು ನಿಮ್ಮ ಮುಂದೆ ಹೇಳ್ತಾ ಇಷ್ಟು ಹೊತ್ತು ನನ್ನನ್ನು ಸಹಿಸಿದ್ದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮಗಳು ಆಯೋಗನ ಹೆಣ್ಣು ಮಕ್ಕಳ ಅಪ್ಪನಿಗೆ ನಾನು ಅಧ್ಯಾಪಕನಾಗಿದ್ದಾಗ ನನಗೆ ಗೌರವ. ಪ್ರೀತಿಸಿದವ ಸಿಕ್ಕದೇ ಇದ್ದಾಗ ಸಿಕ್ಕಿದವನನ್ನು ಪ್ರೀತಿಸುವುದು ದೊಡ್ಡ ಗುಣ. ಮನಸ್ಸಿಗೆ ಸದಾ ಸರ್ವದ ಶಕ್ತಿಯನ್ನು ನೀಡುವಂತಹ ಒಂದು ವೃತ್ತಿ ಅಂದರೆ ಅಧ್ಯಾಪಕ ವೃತ್ತಿ. ಅದು ಸತ್ಯ ಅಂತ ಹೇಳಲಿಕ್ಕೆ ನಾನು ಬಂದದ್ದು ಹೀಗೆ.